ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯೋಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ್. ಗುರುಜಿ, ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಬರ್ತಾ ಇದ್ದೀರಾ. ಅದರಲ್ಲೂ ಶುಭಂ ವಾಸ್ತು ಮನೆ ಮದ್ದು ಅದ್ಭುತವಾಗಿ ಮೂಡ್ ಬರ್ತಿದೆ ಅನ್ನೋ ಒಂದು ಕೂಗು ಎಲ್ಲಾ ಕಡೆಯಿಂದ ಕೇಳಿ ಬರ್ತಿದೆ. ಇವತ್ತು ಏನೆಲ್ಲ ವಿಶೇಷತೆಯ ಒಂದು ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ? ಖಂಡಿತ. ಇವತ್ತೊಂದು ವಿಶೇಷವಾದಂತ ಮನೆ ಮದ್ದಿನ ಬಗ್ಗೆ ತಿಳಿಸ್ಕೊಡ್ತೇನೆ. ಇದರ ಹೆಸರು ರತಿ ಅಂತ. ಗುರುಗಳೇ, ಬೆಳ್ಳಂಬೆಳಿಗ್ಗೆ ಗುರು ಪುಷ್ಯಾಮೃತ ಯೋಗದ ದಿನ ಇದೇನು ಗುರುಗಳೇ ಅನ್ನತಕ್ಕಂಥದ್ದು ನೀವು ಮಾತಾಡ್ಬೋದು. ನಾವು ಯಾವಾಗಲೂ ನೆಗೆಟಿವೇ ಯೋಚನೆ ಮಾಡೋದು, ಇಲ್ಲದಿರೋದೇ ಯೋಚನೆ ಮಾಡೋದು, ಕೆಟ್ಟದ್ದೇ ಯೋಚನೆ ಮಾಡೋದು, ಕೆಡಕೆ ಯೋಚನೆ ಮಾಡೋದು, ಒಳ್ಳೇದನ್ನೋದನ್ನ ಹುಡುಕೋದೇ ಇಲ್ಲ. ಅಯ್ಯೋ ಅಕ್ಕಿನಲ್ಲಿ ತುಂಬ ಕಲ್ಲಪ್ಪ ಅನ್ನತಕ್ಕಂಥದ್ದೇ ಯೋಚನೆ ಮಾಡೋದು. ಅದೇ ಆ ಕಲ್ಲನ್ನು ತೆಗೆದು ಅಕ್ಕಿಯನ್ನು ಅನ್ನ ಮಾಡ್ಕೋಬೋದು. ಅನ್ನವನ್ನು ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಖಾರದನ್ನ, ಫ್ರೈಡ್ ರೈಸು, ಗೀ ರೈಸು, ಎಷ್ಟು ವಿಧವಾದಂಥ ಅಡುಗೆ ಮಾಡ್ಬೋದು ಅನ್ನೋದು ಗೊತ್ತಿದ್ರೂ ಕೂಡ ಆ ಕಲ್ಲಿನ ಮೇಲೆ ಅಯ್ಯೋ ಅಪ್ಪ ಕಲ್ಲು ಸಿಕ್ಕಿಬಿಡ್ತು, ಈ ಭಾವ. ನಾನು ರತಿ ಅಂತ ಹೇಳಿದ ತಕ್ಷಣ ನೀವು ಅಲ್ಲಿಗೆ ಹೋಗಿರ್ತೀರ. ಅದಷ್ಟೇ ಅಲ್ಲ, ಅದರದ್ದು ಒಂದು ಈ ಹೇನುಗಳು ಬಿದ್ದು ಕೆಲವರಿಗೆ ಸಮಸ್ಯೆಗಳಿರುತ್ತೆ. ಆ ಹುಣ್ಣುಗಳಾಗ್ತಕ್ಕಂಥದ್ದು, ಕೆರೆದು ಹೊಣ್ಣು ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ಕೆಲವರಿಗೆ ಈ ಡ್ಯಾಂಡ್ರೂಫ್ ಇಂದ ಕೆರೆದು ಹುಣ್ಣಾಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಅಂತಹವರಿಗೆ ಈ ರತಿ ಅನ್ನತಕ್ಕಂಥ ಮನೆ ಮದ್ದಿಂದ ಒಂದು ಅದ್ಭುತವಾದಂಥ ಪ್ರಯೋಗ ಆಗುತ್ತೆ. ಅದಷ್ಟೇ ಅಲ್ಲ, ಈ ಏನು ಕೆರೆದು ಕಚ್ಚಿ ಕೆಲವರಿಗೆ ಕೂದಲು ಉದುರ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಅಲ್ಲೆಲ್ಲಿ ದೊಡ್ಡ ದೊಡ್ಡ ಗಾಯ ಆಗಿ ಆ ಕಲೆ ಹೋಗ್ಲಿಕ್ಕೂ ಒಂದು ಅದ್ಭುತ, ಆ ಗಾಯ ಹೋಗ್ಲಿಕ್ಕೂ ಅದ್ಭುತವಾದಂಥ ಮನೆ ಮದ್ದಿದು. ತುಂಬ ಸುಲಭವಾಗಿ ಸಿಗ್ತಕ್ಕಂಥದ್ದು, ಆದರೆ ವಿಶೇಷವಾಗಿ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡ್ರೆ ಅಂತೂ ಕಿವಿ ನೋವಿಗೆ, ಸಂಧಿವಾತಕ್ಕೆ, ಬಿಳಿ ತೊನ್ನಿಗೆ ಅದ್ಭುತವಾದಂಥ ರಾಮಬಾಣ. ಕಾರಣಾಂತರಗಳಿಂದ ಕಿವಿ ಏನಾದರೂ ಮುಚ್ಚೋಗಿದ್ರೆ, ಏನೋ ಗುಯಿ ಅಂತಿದ್ರೆ, ಈ ಒಂದು ರತಿ ಅನ್ನತಕ್ಕಂಥ ಮನೆ ಮದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ ಅಂತೂ ಅತ್ಯದ್ಭುತವಾಗಿ ರಾಮಬಾಣವಾಗಿ ಕೆಲಸ ಮಾಡ್ತಾರೆ. ಅದಷ್ಟೇ ಅಲ್ಲ, ಕೆಲವರಿಗೆ ಲೈಂಗಿಕ ಸಮಸ್ಯೆಗಳಿರುತ್ತೆ. ಅತಿ ಮುಖ್ಯವಾಗಿ ಕೆಲವರಿಗೆ ಸ್ವಪ್ನ ಸ್ಖಲನ ಇರ್ತಕ್ಕಂಥದ್ದು ಇರುತ್ತೆ. ಇನ್ನೂ ಕೆಲವರಿಗೆ ಓವರ್ಫ್ಲೋ ಅದಾಗ್ತಾನೆ ಇರುತ್ತೆ. ತಮ್ಮ ದೇಹದಿಂದ ಆ ಬಿಳಿ ಅಂಶ ಹೋಗ್ತಿರ್ತಕ್ಕಂಥದ್ದು ಇರುತ್ತೆ. ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು. ಬಿಕಾಸ್ ಆಫ್ ದಿ ನೇಚರ್, ನಾವಿರೋ ಸರೌಂಡಿಂಗ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಕೆಲವ್ರಿಗೆ ಆಗೋದೇ ಇಲ್ಲ, ಕೆಲವ್ರಿಗೆ ಓವರ್ಫ್ಲೋ ಆಗ್ತಿರುತ್ತೆ. ಅದಕ್ಕೂ ಕೂಡ ಇದೊಂದು ಅದ್ಭುತವಾದಂಥ ರಾಮಬಾಣ. ಸೊ ಇದ್ರ ಬಗ್ಗೆ ತಿಳ್ಕೋಬೇಕಾ? ನೋಡಿ, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ನೆನಪಿಟ್ಟುಕೊಳ್ಳಿ. ಅಯ್ಯೋ ಚೀ ತೂ ಅನ್ಕೊಂಡೇ ನಾವು ಮಾಡೋ ಕೆಲಸ ಮಾಡ್ತಾನೆ ಇರ್ತೇವೆ. ಗಬೋ ಅಂತಾನೆ ಇರ್ತಾರೆ, ಮಾಡೋದು ಅದೇ ಮಾಡ್ತಿರ್ತಾರೆ ಪ್ರತಿನಿತ್ಯ. ಇಲ್ಲಾಂದ್ರೆ 130 ಕೋಟಿ ಪಾಪ್ಯುಲೇಷನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ತಮಾಷೆ ಪ್ರಸಂಗ. ನಮ್ಮ ಭಾರತೀಯರು ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ, ಆದರೆ ನಾಚಿಕೆಗೆ ಮೀರಿ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡೋದು ಜಾಸ್ತಿ. ನೀವು ನೋಡಿ, ಇವತ್ತಿನ ಪೇಪರ್ ತೆಗೆದು ನೋಡಿದ್ರೆ ಬೆಂಗಳೂರು ಬಂದು ಈ ಒಂದು ವಿಕೃತ ಕಾಮಕ್ಕೆ ನಂಬರ್ 2 ಪ್ಲೇಸ್. ನೋಡಿ ಎಂಥ ಒಂದು ಭಾವ. ಎಷ್ಟು ಮುಚ್ಚಿಟ್ಟು ಸತ್ಯ ಹೊರಗಡೆ ಬರಲೇಬೇಕು ಅನ್ನತಕ್ಕಂಥ ಒಂದು ಭಾವ. ಯಾರಿಂದಲೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ಅದು ಯಾರಾದರೂ ಅಷ್ಟೇ ಅನ್ನತಕ್ಕಂಥದ್ದು ಇರಲಿ. ಸೊ ಅಂಥ ಒಂದು ಮನೆ ಮದ್ದನ್ನು ಇವತ್ತು ತಿಳಿಸ್ಕೊಡ್ತೇನೆ. ಸೊ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ನಾವೆಲ್ಲರೂ ಪ್ರಾಣಿಗಳೇ, ಆದರೆ ತುಂಬ ಬುದ್ಧಿವಂತ ಪ್ರಾಣಿ. ಒಂದು ನಿಯಮದಲ್ಲಿ ಬಾಳತಕ್ಕಂಥ ಒಂದು ಪ್ರಾಣಿಗಳು ನಾವು. ಯಾವುದನ್ನು ಯಾವಾಗ ಎಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು, ಹಾಗೆ ತಿನ್ನಬೇಕು. ಎಲ್ಲ ಹೊರಗಡೆ ತೊಗೊಬಂದು ತಿನ್ನೋಕ್ಕಾಗಲ್ಲ. ಅಂಥ ಒಂದು ಪ್ರಯೋಗಗಳನ್ನು ಇವತ್ತು ತಿಳಿಸ್ಕೊಡ್ತಕ್ಕಂಥದ್ದುಂಟು. ಹಾಗೆ ಶುಭಂ ವಾಸ್ತು ವಿಭಾಗದಲ್ಲಿ ಬಹು ವಿಶೇಷವಾಗಿ ಇವತ್ತು ನಾನು ನಿಮಗೆ ಈ ಒಂದು ಮನೆ ಕಟ್ಟುವಾಗ ಭೂಮಿ ಅಗದಾಗ ಸಿಗತಕ್ಕಂಥ ಕೆಲವೊಂದು ವಸ್ತುಗಳು, ಅವುಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದುಂಟು. ನಾನು ನಿನ್ನೆ ಹೇಳ್ತಿದ್ದೆ, ಈ ಆಮೆ ಸಿಕ್ಬಿಟ್ರೆ
ಅಸ್ಥಿ ಪಂಜರ ಸಿಕ್ಬಿಟ್ರೆ, ಸತ್ತ ಹೆಣ ಸಿಕ್ಕರೆ ಏನೇನು ತೊಂದರೆಗಳಾಗುತ್ತೆ ಅನ್ನತಕ್ಕಂಥದ್ದು. ಸೊ ಇವತ್ತು ಇನ್ನಷ್ಟು ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಏನಾದರೂ ಭತ್ತದ ಹೊಟ್ಟು ಸಿಕ್ಕರೆ, ರಾಗಿಯ ಹೊಟ್ಟು ಸಿಕ್ಕರೆ, ಜೋಳದ ಹೊಟ್ಟು ಸಿಕ್ಕರೆ ಏನನ್ನು ಸೂಚಿಸುತ್ತೆ, ಒಡೆದ ಮಡಕೆಯ ಒಂದು ತುಂಡುಗಳೇನಾದರೂ ಸಿಕ್ಕರೆ, ಅದೇ ಹಸುವಿನ ಕೊಂಬೇನಾದರೂ ಸಿಕ್ಕರೆ, ಮೇಕೆಯ ಕೊಂಬೇನಾದರೂ ಸಿಕ್ಕರೆ, ಕುರಿಯ ಕೊಂಬೇನಾದರೂ ಸಿಕ್ಕರೆ ಏನನ್ನ ಸೂಚಿಸ್ಬೋದು? ಅನಾಹುತವ. ನೋಡಿ, ಎಲ್ರಿಗೂ ಒಂದು ಕನಸಿರುತ್ತೆ, ನಮ್ಮ ಮನೆ ಕಟ್ಕೋಬೇಕು, ನಮಗಿಂಥದ್ದೇ ಒಂದು ಬದುಕಿರಬೇಕು ಅಂತಕ್ಕಂಥದ್ದು, ಹೌದಲ್ವೋ? ಬಟ್ ಎಲ್ಲೋ ಆ ಕಟ್ಟೋವಾಗ ಆ ಒಂದು ನಿಯಮಗಳು ಪಾಲನೆ ಮಾಡ್ಕೊಳ್ಳಿಲ್ಲ, ಗೊತ್ತಾಗ್ಲಿಲ್ಲ ಅಂತ ಇಟ್ಕೊಳ್ಳಿ, 101% ನೋವು ತಿನ್ನತಕ್ಕಂಥದ್ದಂತೂ ಪಕ್ಕ. ಗೊತ್ತೇ ಆಗಲ್ಲ. ವಾಸ್ತು ಸರಿ ಇದೆ, ಜಾಗ ಚೆನ್ನಾಗಿದೆ, ಒಳ್ಳೆ ದುಡ್ಡು ಕೊಟ್ಟು ತಗೊಂಡಿದ್ದೀರಾ, ಸುತ್ತಮುತ್ತಲು ಪರಿಸರ ಚೆನ್ನಾಗಿದೆ, ತಗೊಂಡ್ಮೇಲೆ ಆ ಮನೆ ಕಟ್ಟುವಾಗ ಕೆಲವೊಂದು ಸಿದ್ಧಿಗಳನ್ನ ಪಾಲನೆ ಮಾಡಲೇಬೇಕು. ಆದ್ರೆ ಅದನ್ನ ಗಮನಿಸ್ಕೊಳ್ಳಲ್ಲ. ನೋಡಿ, ಇವತ್ತು ನಾವು ಮಾಡ್ತಕ್ಕಂಥ ಬಹುದೊಡ್ಡ ಒಂದು ಎಡವಟ್ಟಿದೆ. ನೋಡಿ, ನಿಮ್ಮ ಮನೆಗೆ ಒಂದು ಬೋರ್ವೆಲ್ ಹಾಕೋತೀರಾ, ತಪ್ಪು ತಿಳ್ಕೋಬೇಡಿ. ಇವತ್ತು ಬೆಂಗಳೂರಲ್ಲಿ 1500 ಅಡಿ ಹೋದ್ರೂ ನೀರು ಸಿಗೋಲ್ಲ. ಕಾರಣ ಏನು ಗೊತ್ತಾ? ನಾವೆಲ್ಲರೂ ಮಾಡ್ತಿರ್ತಕ್ಕಂಥ ಒಂದು ಅಂತರ್ಜಲಕ್ಕೆ. ಹೇಗೆ ಅಂತೀರಾ? ನೀವು ಬೋರ್ವೆಲ್ ಹಾಕಿದ್ರಿ, 500 ಅಡಿಗೆ ನೀರು ಸಿಕ್ತು, ಆಯ್ತಪ್ಪ, ತೃಪ್ತಿ, ಅಷ್ಟರಲ್ಲೇ ಇರಬೇಕು. ಹಾಕು 700 ಅಡಿ, ಹಾಗೆ ಇನ್ನೂ ಒಳಗಡೆ ಇನ್ನೂ ಜೋರಾಗಿ ದಪ್ಪಕ್ಕೆ ಸಿಗುತ್ತೆ. ತುಂಬಾ ತಪ್ಪು. ಭೂಮಿ ಆ ನೀರು ಈ ಲೇಯರ್ ಇರುತ್ತೆ, ಪಕ್ಕದಲ್ಲಿರೋರ್ಗು 500 ಅಡಿ 500 ಅಡಿ 500 ಅಡಿಗೆ ಸಿಕ್ಕಿರುತ್ತೆ. ನೀವು 700 ಅಡಿ ಹೊಡೆದಿದ ತಕ್ಷಣ ಇಲ್ಲಿರತಕ್ಕಂಥ ನೀರು ಸೀದಾ ಒಳಗಡೆ 700 ಅಡಿ ಫ್ಲೋಗ್ ಹೋಗುತ್ತೆ. ಆ ಪಕ್ಕದಲ್ಲಿರೋರ್ಗೆಲ್ಲ ಡ್ರೈ. ನೀವು 700 ಅಡಿ ಹಾಕಿದ್ರಲ್ಲ, ಇನ್ನೊಬ್ಬ 800 ಅಡಿ ಹಾಕ್ತೇನೆ, ನಿಮಗೆ ಡ್ರೈ, ನಿಮಗೆ ನೀರು ಸಿಗೋಲ್ಲ, ನಿಮ್ಗೆ ಹೋಯ್ತು. ಬೋರ್ವೆಲ್ ನೀರೇ ಬರ್ತಿಲ್ಲ ಗುರುಗಳೇ. ಈಗ ಮಾಡಿ 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 ಬರೀ 50 ಅಡಿ 100 ಅಡಿ 150 ಅಡಿಗೆ ಇದ್ದಂತ ಒಂದು ಅಂತರ್ಜಲ ಮಟ್ಟವನ್ನ ತಗೊಂಡೋಗಿ ಇವತ್ತು 1500 ಅಡಿ ಮಟ್ಟಕ್ಕೆ ತಳ್ಳಿಬಿಟ್ಟಿದ್ದಾರೆ. ಇದೇ ಒಂದು ದೊಡ್ಡ ತಪ್ಪು. ನೋಡಿ, ಒಂದು ಸಣ್ಣ ತಪ್ಪು, ನೀವೊಬ್ಬರು ಚೆನ್ನಾಗಿರ್ಬೇಕು, ನಿಮಗ್ ಮಾತ್ರ ನೀರು ಬರಬೇಕು ಅನ್ಕೊಂಡು ಮಾಡತಕ್ಕಂಥ ಎಡವಟ್ಟು ಎಲ್ಲಿಗೆ ತಗೊಂಡೋಗಿ ನಿಲ್ಸಿಟ್ಟಿದೆ ನೋಡಿ. ಇವತ್ತು ಇಡೀ ಬೆಂಗಳೂರಿಗರಿಗೆ ಹಾಹಾಕಾರ. ತಗೋಬಂದ್ ಕೊರ್ದು 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 ಹಂಚಿ ತಗೊಳ್ಳೋಣ ಅನ್ನತಕ್ಕಂಥ ಭಾವವೇ ಇಲ್ಲ. ಅವ್ರು ಬೋರ್ವೆಲ್ ಹಾಕಿದ್ದಾರೆ, ಅವ್ರ ಹತ್ರ ಏನ್ ಕೇಳೋದು, ನಾವು ಹಾಕೊಳ್ಳೋಣ. ಹೇಗಿದ್ರು ನೀರಿಗೆ ದುಡ್ಡು ಕೊಡ್ತಿದ್ರಿ, ಅವ್ರಿಗೆ ಒಂಚೂರು ದುಡ್ಡು ಕೊಟ್ಟು ಮಾತಾಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಮಾಡ್ಕೋಬಿಟ್ರೆ ಈ ರೀತಿ ಇರ್ಲಿ. ಒಂದು ಮಾತು ಹೇಳ್ತಾ ಹೇಳ್ತಾ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಇವತ್ತು ಬಹು ವಿಶೇಷವಾಗಿ ಗುರುವಾರದ ದಿನ, ಪುಷ್ಯ ನಕ್ಷತ್ರದ ಒಂದು ಪ್ರಭಾವ. ಬೆಳಿಗ್ಗೆ ಆರಂಭ, ತಿಥಿಯ ಪ್ರಕಾರ, ನಕ್ಷತ್ರ ಪ್ರಕಾರ ಬೆಳಗಿನ ಒಂದು ತಿಥಿ ಬಂದು ನಕ್ಷತ್ರದ ಪ್ರಕಾರ ಪುಷ್ಯ ನಕ್ಷತ್ರ, ಆ ಒಂದು ಶುಕ್ಲ ಪಕ್ಷದ ಚತುರ್ಥಿ ತಿಥಿ. ತುಂಬಾ ಅದ್ಭುತ. ಗುರು ಪುಷ್ಯಾಮೃತ ಗುರುವಾರವೇ ಪುಷ್ಯ ನಕ್ಷತ್ರವೇನಾದ್ರೂ ಬಂದ್ರೆ ಈ ಶಂಖಪುಷ್ಟಿ ತಗೊಳಕ್ಕೆ, ಸ್ವರ್ಣಪ್ರಾಶನ ತಗೊಳ್ಳಿಕ್ಕೆ ತುಂಬಾ ಅದ್ಭುತ. ಏನದು, ಯಾಕದು ತಿಳ್ಕೋಬೇಕಾ? ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಯಾರು ತಗೋಬೇಕು, ಹೇಗ್ ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಬನ್ನಿ, ಕರೆ ಒಂದು ಸಿದ್ಧವಾಗಿದೆ. ಯಾರು ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಮಧುಸೂದನ್ ಅಂತ, ಚಿಕ್ಕಬಳ್ಳಾಪುರದಿಂದ. ಮಧುಸೂದನ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ಮ ತಂದೆಯವ್ರ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು? ಮುನಿರಾಜು ಅಂತ. ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ ಇಲ್ಲ ಮೇಡಮ್, ಮದುವೆ ಡೇಟ್ ಇದೆ. ನಿಮ್ಮ ಹುಟ್ಟಿದ ದಿನಾಂಕ ಇದೆಯಾ ಮಧುಸೂದನ್ ಅವರೇ? ಇದೆ ಮೇಡಮ್. ನಿಮ್ದೇ ಹೇಳಿ. 2/7/1991. ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 9 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಮಧುಸೂದನ್ ಅವರೇ. ನಮಸ್ತೆ ಶಂಕರ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ತಂದೆಯವ್ರ ಬಗ್ಗೆ ಗುರುಜಿ. ಖಂಡಿತ. ಆ ಒಂದು ಪಿತೃಕಾರಕನಾಗಿರತಕ್ಕಂಥ ಸೂರ್ಯ ಕೇತು ಪ್ರಭಾವಕ್ಕೆ ಒಳಗಾಗಿದ್ದಾನೆ. 101% ನಿಮ್ಮ ತಂದೆಗೆ ಭೂಮಿ ವಿಚಾರದಲ್ಲಿ ಸಮಸ್ಯೆಗಳಿದೆ, ಕೋರ್ಟು ವಿಚಾರ ಸಮಸ್ಯೆಗಳಾಗಬೇಕು, ಅನಾರೋಗ್ಯ ಸಮಸ್ಯೆಗಳಾಗಬೇಕು, ಏನಾದ್ರೂ ಒಂದು ಆಪರೇಷನ್, ಸರ್ಜರಿ, ಆಕ್ಸಿಡೆಂಟ್, ಈ ತರದ್ದು ಬಹುದೊಡ್ಡ ಕುತ್ತುಗಳಿಂದ, ತೊಂದರೆಗಳಿಂದ ಪಾರಾಗಿರಬೇಕು. ಎಷ್ಟು ದುಡಿದರೂ ಏನು ಮಾಡಿದರೂ ಬರಕತ್ತಾಗಿಲ್ಲ, ಒದ್ದಾಟವೇ. ತುಂಬಾ ಹೋರಾಟ ಮಾಡಿದ್ದಾರೆ. ಪ್ರತಿಯೊಬ್ಬರಿಂದಲೂ ನೋವು ತಿಂದಿರತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ? ಹೌದು ಗುರುಜಿ. ಸರಿ. ಪ್ರತಿ ತಿಂಗಳು ಪ್ರದೋಷ ಬರುತ್ತೆ.
ತುಂಬ ವಿಶೇಷ. ಆವತ್ತು ನಿಮ್ಮ ತಂದೆ ಹೆಸರಲ್ಲಿ ಶಿವಾಲಯದಲ್ಲಿ ಅರ್ಚನೆ ಮಾಡಿಸಿ. ತುಂಬ ವಿಶೇಷ ಆಗ್ತಕ್ಕಂಥದ್ದು. ಅಭಿಷೇಕಕ್ಕೆ ಏನಾದರೂ ಸ್ವಲ್ಪ ಹಾಲು. ಆ ಗ್ರಹಣ ಆಗಿದೆ, ಗರ ಬಡ್ದಿದೆ, ಸೂರ್ಯನಿಗೆ ಕೇತು ಹಿಡ್ಕೊಂಡಾಗ ಯಾರದೇ ಜಾತಕದಲ್ಲೂ ಅಷ್ಟೇ, ಯಾರದೇ ನನ್ನ ಜಾತಕವಾದರೂ ಅಷ್ಟೇ, ತಾಯಿನ ನೋಡಬೇಕಾದ್ರೆ ಚಂದ್ರನ್ ನೋಡ್ತೇವೆ, ತಂದೆನ ನೋಡಬೇಕಾದ್ರೆ ಸೂರ್ಯನ ನೋಡ್ತೇವೆ. ನೋಡಿ, ನೀವು ನನ್ನ ಹತ್ರ ಬರೋ ಅವಶ್ಯಕತೆಯೇ ಇಲ್ಲ. ನೀವೇ ಮನೆಯಲ್ಲಿ ಕುಳಿತು ಜ್ಯೋತಿಷ್ಯ ಕಲ್ತ್ಕೋಬಹುದು, ತಿಳ್ಕೋಬಹುದು. ಆ ಜಾತಕ ಒಂದು ಪ್ರಿಂಟೌಟ್ ತೆಗೆದು ಇಟ್ಕೊಂಡು ನೋಡ್ತಾ ಇರಿ. ಆ ಗುರು ಯಾವ ಮನೇಲಿದ್ದಾನೆ, ಲಗ್ನದಿಂದ ಲೆಕ್ಕ, ಇಲ್ಲ ರಾಶಿಯಿಂದಾದ್ರೂ ಚೂರು ನೋಡ್ಕೊಳ್ತಕ್ಕಂಥ ಪುಟ್ಟು ಟಿಪ್ಪಣಿ ನೋಡಿ. ಎಷ್ಟು ಜನ ನೀವು ನಂಬೋದಿಲ್ಲ, ಗುರುಗಳೇ ಜ್ಯೋತಿಷ್ಯ ನಿಮ್ಮಿಂದ ಕಲ್ತಿದ್ದೀವಿ, ಮನೆ ಮತ್ತು ತಿಳ್ಕೊಂಡಿದ್ದೇವೆ, ತುಂಬ ಹೆಲ್ತ್ ಇಶ್ಯೂಸ್ ಸಾರ್ಟ್ ಔಟ್ ಮಾಡ್ಕೊಂಡಿದ್ದಾರೆ, ವಾಸ್ತುಗಂತೂ ಅದ್ಭುತವಾದ ಪರಿಹಾರಗಳು ಕೊಟ್ಟಿದ್ದೀರಾ, ಸರಿಪಡಿಸ್ಕೊಂಡಿದ್ದೇವೆ ಅಂತಕ್ಕಂಥ ಮಾತು ಬರೆದು ಕಳಿಸಿದ್ದಾರೆ. ಅವ್ರಿಗೆ ಎಲ್ರಿಗೂ ನೋಡ್ಲಿಕ್ಕಾಗೋಲ್ಲ. ಪ್ರತಿನಿತ್ಯ ನಾನು 1000 ಜನ ನೋಡ್ತೇನೆ ಅಂದರೆ ಇನ್ನು 58 ವರ್ಷ ನಾನು ಅಪಾಯಿಂಟ್ಮೆಂಟ್ಸ್ ನೋಡ್ಬೋದು. ಲೆಕ್ಕ ಹಾಕ್ಕೊಳ್ಳಿ. ಪ್ರತಿನಿತ್ಯ 1000 ಜನರನ್ನ ಎಡೆಬಿಡದೆ ನಾನು ಜಾತಕ ನೋಡ್ತಾ ಹೋಗ್ತೇನೆ ಅನ್ನತಕ್ಕಂಥದ್ದಾದ್ರೆ ಇನ್ನು 58 ವರ್ಷ ಆ ಮಟ್ಟದ ಅಪಾಯಿಂಟ್ಮೆಂಟ್ಸ್ ಇದೆ ಅನ್ನತಕ್ಕಂಥದ್ದಾದ್ರೆ ಎಲ್ರಿಗೂ ಎಲ್ಲಿ ನೋಡ್ಲಿಕ್ಕಾಗುತ್ತೆ? ಹೌದಲ್ವೋ? ನೀವೇ ಕಲ್ತ್ಕೋಬಹುದು. ಅದಕ್ಕೆ ಈ ಥರದ ಟಿಪ್ಪಣಿ ಕೊಡ್ತಿರ್ತಾನೆ. ಈ ನಿಮ್ಮ ಜಾತಕದಲ್ಲಿ ಸೂರ್ಯ ಹಾಗೂ ಕೇತು ಪ್ರಭಾವಿಸು ತಂದೆಗೆ ಆ ಒಂದು ಕಂಟಕ, ಪೀಡೆ, ನೋವು, ಸಮಸ್ಯೆ ಅನ್ನತಕ್ಕಂಥ ಒಂಥರ ಮಂಕು ಬಡಿದು ಬಿಡುತ್ತೆ. ಮನೆಗೆ ತಂದೆಯೇ ಆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಹೆಂಗಿರುತ್ತೆ? ಅವನಿಗೆ ಬಲವಿಲ್ಲ. ದುಡಿಯುವ ಗಂಡಸು, ಮನೆಯ ಯಜಮಾನ ಎಲ್ಲೋ ಮಂಕಾದ್ರೆ ಎಲ್ಲವೂ ಮುಗೀತು ಅನ್ನತಕ್ಕಂಥದ್ದು. ಸೊ ಹಾಲಿಗಿಂತ ಹೆಚ್ಚಾಗಿ ಜೇನು ಇಲ್ಲ ಸಕ್ಕರೆ ಆ ಪ್ರದೋಷದ ದಿನ ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಪ್ರತಿನಿತ್ಯ ನಿಮ್ಮ ತಂದೆಗೆ ಹೇಳಿ ಸ್ವಲ್ಪ ರಕ್ತಚಂದನ ಹಣೆಗೆ, ನಾನು ನೋಡಿ ಹಚ್ಕೊಂಡಿರೋದೇ ರಕ್ತಚಂದನ. ಇಲ್ಲಿ ಯಾವುದು ವಿಶೇಷವಾದ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಹ್ಯಾಂಡಿಕ್ರಾಫ್ಟ್ಸ್ ಅಲ್ಲಿ ಮಾಡ್ತಿರ್ತಾರೆ. ಆ ಸೂರ್ಯನ ತಲದ ಒಂದು ಪುಟ್ಟದಾಗಿರ್ತಕ್ಕಂಥ ರಕ್ತಚಂದನದ ತಗೋಬಂದು ಅದನ್ನು ಅರೆದು ಹಚ್ಕೊಳ್ತಕ್ಕಂಥದ್ದು ಮಾಡಲಿಕ್ಕೆ ಹೇಳಿ. ಕಂಪಲ್ಸರಿ ಪ್ರತಿನಿತ್ಯ ಅವರು ಪ್ರಾತಃ ಕಾಲದಲ್ಲಿ ಎದ್ದು ಒಂದು ಜಪಮಾಲೆ ಅಂತ ಹೇಳಿರ್ತಾನೆ, ಅದನ್ನ ಈ ತರ ಮೇಲೇನೆ ಮಾಡಬೇಕು. ಈ ಬೆರಳು ಸಪ್ರೇಟ್ ಇಡಬೇಕು, ಮೇಲೇನೆ ಮಾಡಬೇಕು. ಮಾಡ್ತಾ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆ ಮಾಡುವುದಾಗಲಿ, ಇಲ್ಲವೇ ಆಲಿಸುವುದಾಗಲಿ, ಇಲ್ಲವೇ ಇವತ್ತು ಗುರು ಪುಷ್ಯಾಮೃತ ಯೋಗ, ಇವತ್ತೇ ಒಂದು ಮಂತ್ರ ಕೊಡ್ತಾನೆ. ಓಂ ಘೃಣಿ ಸೂರ್ಯಾದಿತ್ಯಾಯ ನಮಃ ಅನ್ನತಕ್ಕಂಥದ್ದು. ಗ ಘ ದೊಡ್ಡ ಘ, ಘೃಣಿ ಅನ್ನತಕ್ಕಂಥದ್ದು. ಓಂ ಘೃಣಿ ಸೂರ್ಯಾದಿತ್ಯಾಯ ನಮಃ. ಈ ಮಂತ್ರವನ್ನ 48ರಿಂದ 108 ದಿನ ಜಪ ಮಾಡ್ಕೊಳ್ಳಕ್ ಹೇಳಿ. ಆರೋಗ್ಯಂ ಭಾಸ್ಕರಂ ಅಂತ ಹೇಳ್ತೇವೆ. ಆ ಭಾಸ್ಕರನನ್ನ ಪ್ರತಿನಿತ್ಯ ಒಂದು 10 ನಿಮಿಷ ನಿಂತು ನೋಡಿದ್ರೇನೆ ಸಾಕಂತೆ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ದೇಹದಲ್ಲಿ ಕಡಿಮೆ ಅಂದ್ರೂ ಒಂದು 8,000 ಪೀಡೆಗಳನ್ನ ದೂರ ಮಾಡ್ತಾನೆ ಅನ್ನತಕ್ಕಂಥ ಮಾತು. ಅದಕ್ಕೆ ಎಂದಿನ ಒಂದು ಆಯುರ್ವೇದಕದಲ್ಲೂ ಆ ಒಂದು ಯೋಗ ಮಾಯೆಯಲ್ಲೂ ಸೂರ್ಯನ ಪೂಜೆ ಬಹುದೊಡ್ಡದಾಗಿ ಕೊಡ್ತಿದ್ರು, ಆ ಒಂದು ಸಿದ್ಧಿ ಕೊಡ್ತಿದ್ರು. ಸೂರ್ಯನ ಬೆಳಕು ನಮ್ಮಲ್ಲಿ ತೇಜಸ್ಸು, ಕ್ಷಾತ್ರಿಯ ಭಾವ ಎಲ್ಲ ಕೊಡುತ್ತೆ ಅಂತಕ್ಕಂಥದ್ದು. ಸೊ ಆ ಸೂರ್ಯ ದೋಷ ಆಗಿದೆ. ಇದನ್ನು ಮಾಡಿಸಿ ನೋಡಿ ಅಯ್ಯ, ತೃಪ್ತಿ ಆಗ್ತಾರೆ, ಸಮಾಧಾನ ಆಗುತ್ತೆ. ಜೀವನದಲ್ಲಿ ಒಮ್ಮೆಯಾದರೂ ಕುಟುಂಬದವರೆಲ್ಲ ಸೇರಿ ನಂಜನಗೂಡು ನಂಜುಂಡೇಶ್ವರ, ನಂಜು ನುಂಗಿರ್ತಕ್ಕಂಥ ರೂಪದಲ್ಲಿ ಕುಳಿತಿರ್ತಕ್ಕಂಥ ಆ ಮೃತ್ಯುಂಜಯ ಹೋಗಿ ಸಂಕಲ್ಪ, ದರ್ಶನ, ಅಭಿಷೇಕ, ಅರ್ಚನ, ಆನಂದೋ ಬ್ರಹ್ಮ ಎಲ್ಲವೂ ಸರಿಯಾಗ್ತಕ್ಕಂಥದ್ದಾಗುತ್ತೆ. ಹೋಗ್ಬನ್ನಿ. ಮಧುಸೂದನ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಇಂದಿನ ದಿನ ಭವಿಷ್ಯದ ಕುರಿತು ಹೇಳ್ತಿದ್ದೀರಾ ಅಲ್ವೇ? ಖಂಡಿತ. ಇವತ್ತು ಶ್ರುತ ಪಂಚಮಿ, ಗುರು ಪುಷ್ಯಾಮೃತ ಯೋಗದ ಬಹು ವಿಶೇಷವಾದಂಥ ದಿನ. ಅದರಲ್ಲೂ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ಭಾವ ಇದೆಯಲ್ಲ, ತುಂಬ ಅದ್ಭುತ. ಏನು ಬೇಕಾದರೂ ಸಾಧಿಸ್ಕೋಬಹುದು. ಮಂತ್ರ ಸಿದ್ಧಿ ಮಾಡಿಕೊಳ್ಳಲು ತುಂಬಾ ಅದ್ಭುತ. ಸ್ಟಾರ್ಟ್ ಸಮಥಿಂಗ್ ಟು ರೀಡ್ ಅಂಡ್ ರೈಟ್ ಅಂಡ್ ಲರ್ನ್. ಕಲಿಯಲು ಆರಂಭ ಮಾಡುವ ದಿನ. ಇವತ್ತೇನಾದ್ರೂ ಕಲೀಲಿಕ್ಕೆ ಒಂದು ಅಡಿಗೆ ಇರ್ಬೋದು, ಇಲ್ಲವೇ ಏನಾದ್ರೂ ಒಂದು ಮನೆ ಕೆಲಸ ಇರಬಹುದು, ಏನಾದ್ರೂ ಒಂದು ಮಾಡಲಿಕ್ಕೆ ಆರಂಭ ಮಾಡಿ. ಇಟ್ ವಿಲ್ ಮೇಕ್ ಯು ವೆರಿ ಸ್ಟ್ರಾಂಗ್. ತುಂಬಾ ಅದ್ಭುತ. ಕೆಲವರು ಕೆಟ್ಟದಕ್ಕೆ ಬಳಸ್ಕೋತಾರೆ ಬಿಡಿ, ಅದ್ರ ಬಗ್ಗೆ ಬೇಡ. ಬೇಗ ಚೂರಿ ಹಾಕೋದು, ಕತ್ರಿ ಹಾಕೋದು, ಇದನ್ನ ಕಲೀಲಿಕ್ಕೆ ಹೋಗ್ತಾರೆ. ಕೆಟ್ಟದ್ದು ಕೆಟ್ಟದ್ದೇ, ನೆನಪಿಟ್ಟುಕೊಳ್ಳಿ. ಮಣ್ಣಿಗೆ ಹೋಗೋದೆ, ನಥಿಂಗ್ ಕ್ಯಾನ್ ಬಿ ಚೇಂಜ್ ಅಂತಕ್ಕಂಥದ್ದು.
ಒಳ್ಳೆಯದು ಮಾತ್ರ ಸದಾ ನಮ್ಮನ್ನು ಕಾಪಾಡತಕ್ಕಂಥದ್ದು ಇರತಕ್ಕಂಥದ್ದು. ಇವತ್ತು ಮಾಡತಕ್ಕಂಥ ದಾನ ಪೂಜೆ, ಯಾರಾದರೂ ಗುರುಗಳ ಸೇವೆ, ನಿಮಗೆ ಗುರು ಕೆಟ್ಟಿದೆ, ನಿಮಗೆ ಗಂಡು ಮಕ್ಕಳಿಲ್ಲ, ನಿಮಗೆ ಮಕ್ಕಳೇ ಇಲ್ಲ, ನೀವು ಒಂಟಿ, ಎಲ್ಲೂ ಇಲ್ಲದ ಅಲ್ಲೂ ಇಲ್ಲ, ಕುಟುಂಬ ಇಲ್ಲ, ಮನೆ ಇಲ್ಲ, ಯಾರೂ ಇಲ್ಲ ಅನ್ನತಕ್ಕಂಥದ್ದು. ಸೊ ಅಂತಹವರು ಇವತ್ತು ಯಾರಾದರೂ ಗುರುಗಳ ಆಶೀರ್ವಾದ ತಗೊಳ್ಳಿ. ಬೇಡ, ನಿಮಗೆ ಮನುಷ್ಯರ ಮೇಲೆ ನಂಬಿಕೆಯೇ ಹೊರಟು ಹೋಗಿದೆ, ಬರೀ ಧೂರ್ತ ಪ್ರಾಣಿ, ಮಹಾ ವಿಕೃತ, ಬರೀ ದುರಾಸೆಯ ಮನುಷ್ಯ, ಅವನ ಹತ್ರ ಏನು ಹೋಗೋದು ಅನ್ನತಕ್ಕಂಥ ಭಾವವಿದೆಯೋ, ಹೋಗ್ಬಿಟ್ಟು ನೇರವಾಗಿ ಬಾಬಾ ದೇವಸ್ಥಾನಕ್ಕೆ ಹೋಗಿ, ದತ್ತರ ದೇವಸ್ಥಾನಕ್ಕೆ ಹೋಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳ ಗುರು ರಾಘವೇಂದ್ರ ತೀರ್ಥರು, ಅಲ್ಲಿ ಹೋಗಿ ಕುಳಿತು ಬನ್ನಿ. ಇವತ್ತು ಎಲ್ಲರೂ ನಾನು ಹೇಳೋದು, ಗುರು ಪುಷ್ಯಾಮೃತ ಯೋಗದ ದಿನದಂದು ಅನಾರೋಗ್ಯ ಸಮಸ್ಯೆ ಇದ್ದರೆ ಈ ಥರ ಗುರುಕ್ಷೇತ್ರಗಳಿಗೆ ಹೋಗಿ ಕುಳಿತು ಬಂದರೆ, ಗುರುಪೀಠಕ್ಕೆ ಹೋಗಿ ಬಂದರೆ ಅದ್ಭುತ ಆಗುತ್ತೆ. ಮರಳು ಸಿದ್ದೇಶ್ವರ ಆ ಒಂದು ಕ್ಷೇತ್ರ ಇರಬಹುದು, ಗುರು ಗಾಣಗಾಪುರ ಕ್ಷೇತ್ರ ಇರಬಹುದು, ದತ್ತರ ಕ್ಷೇತ್ರ ಇರಬಹುದು, ಶಿರಡಿ ಕ್ಷೇತ್ರ ಇರಬಹುದು. ನಿಮಗೆ ಹತ್ತಿರದಲ್ಲಿ ಎಲ್ಲಿಯಾದರೂ ಗುರುಗಳ ಗದ್ದುಗೆ ಇದ್ರೆ ಹೋಗಿ ನೋಡಿ. ಇವತ್ತು ಪಡ್ಕೊಳ್ತಕ್ಕಂಥದ್ದು ತುಂಬಾ ಸಿದ್ಧಿಗಳು ಸಿಗತಕ್ಕಂಥ ಒಂದು ದಿನ, ಅಂತ ಒಂದು ವಿಶೇಷವಾದಂಥ ಪುಷ್ಯ ನಕ್ಷತ್ರ. ಇವತ್ತೇನಾದ್ರೂ ಮಕ್ಕಳಿಗೆ ಶಂಖಪುಷ್ಟಿಯನ್ನ ಕೊಡಿಸಿದರೆ, ಸ್ವರ್ಣ ಪ್ರಾಶಾನವನ್ನ ಕೊಡಿಸಿದರೆ ಅದ್ಭುತ. ನೆನಪಿನ ಶಕ್ತಿ, ಮೆದುಳಿನ ಶಕ್ತಿ, ದೈಹಿಕ ಶಕ್ತಿ, ಬೋನ್ ಶಕ್ತಿ, ಮೆಮೊರಿ ಶಕ್ತಿ, ಫ್ಯಾಂಟಾಸ್ಟಿಕ್. ಇವತ್ತು ಮಾಡಿಸಿ, ಇವತ್ತು ಆರಂಭ ಮಾಡಿ, ಸಂಜೆ ಆದ್ರೂ ಸರಿ ಕೊಡಿಸ್ತಕ್ಕಂಥದ್ದು ಮಾಡಿ, ಅದ್ಭುತ. ಆ ಮಕ್ಕಳು ನೋಡಿ, ನೀವು ಇವತ್ತೇ ಮಾಡಬೇಕು. ಅದರಲ್ಲೂ ಗುರುವಾರಗಳಂದು ಪುಷ್ಯ ನಕ್ಷತ್ರ ಬಂದ್ರೆ ಇಟ್ಸ್ ವೆರಿ ಡಿವೈನಿಟಿ. ಅದರಲ್ಲೂ ಶುಕ್ಲ ಪಕ್ಷದ ಚತುರ್ಥಿ, ದಶಮಿ, ನವಮಿ, ಇವುಗಳು ಕೆಲವೊಂದು ದಿನಗಳಿದಾವೆ. ಆ ದಿನಗಳಲ್ಲೇ ತಿಥಿಗಳಂದು ಕೆಲವೊಂದು ದಿನ ನಕ್ಷತ್ರ ಬಂದ್ಬಿಡ್ತು ಅಂದ್ರೆ ಇಂತಹ ಒಂದು ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅದ್ಭುತ ಆಗ್ತಕ್ಕಂಥದ್ದು ಸಾಧನೆ. ಯೋಗ ಏನಾದರೂ ಕಲಿಬೇಕು, ಮೆಡಿಟೇಷನ್ ಏನಾದರೂ ಕಲಿಬೇಕು, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು, ಸೆಲ್ಫ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು, ಟ್ಯೂಷನ್, ಇನ್ಸ್ಟಿಟ್ಯೂಷನ್, ಫ್ಯಾಂಟಾಸ್ಟಿಕ್ ಡೇ. ಇವತ್ತು ಶಂಖಪುಷ್ಟಿ, ಖಂಡಪುಷ್ಟಿ ಆಗುವುದು. ಸ್ವರ್ಣಪ್ರಾಶವನ್ನ ಕೊಳಿಸಿದ್ರೆ ಅಂತೂ ಆ ಇನ್ಫೆಕ್ಷನ್ಸ್, ಇಂಟರ್ನಲ್ ವೂಮ್ಸ್, ಇಂಟರ್ನಲ್ ಬ್ಲೀಡಿಂಗ್ ಆಗ್ತಕ್ಕಂಥ ಒಂದು ಪ್ರಾಬ್ಲಮ್. ಮಕ್ಕಳು ಸುಮ್ಮನಿರೋಲ್ಲ, ತುಂಟ್ರು, ಬೀಳೋದು, ಹೇಳೋದು ಇರುತ್ತೆ. ಕೆಲವು ದೊಡ್ಡ ಮಕ್ಕಳು ಇರ್ತಾರೆ, ಕೆಲವು ಸ್ಲೋ ಇರ್ತಾರೆ. ಅಂತ ಮಕ್ಕಳಿಗೆ ಇವತ್ತು ಹೋಗಿ ಸ್ವರ್ಣಪ್ರಾಶನ ಎಲ್ಲಾದರೂ ಹಾಕ್ತಿರ್ತಾರೆ, ಹೋಗಿ ಪ್ಲೀಸ್, ಇದು ನಾನು ಕೇಳ್ಕೊಳ್ಳೋದು. ಇಲ್ಲ ಮನೆಯಲ್ಲಾದರೂ ಆ ಒಂದು ಶಂಖಪುಷ್ಟಿ ಅಂತಕ್ಕಂಥದ್ದು ಸಿಗುತ್ತೆ, ತಗೊಬಂದು ಕೆಲವೊಂದು ಆಯುರ್ವೇದಿಕ್ ಅಂಗಡಿನಲ್ಲಿ ತಗೊಬಂದು ತಿನ್ನಿಸ್ತಕ್ಕಂಥದ್ದು ಮಾಡಿ. ಆ ದೇಹ ಬಲ, ಮನೋಬಲ ಹೆಚ್ಚತಕ್ಕಂಥದ್ದು ಆಗುತ್ತೆ. ಇರ್ಲಿ, ರಾಶಿ ಫಲಕ್ಕೆ ಬರೋಣ. ಮೇಷರಾಶಿ ಬಹು ವಿಶೇಷವಾಗಿ ಈ ಒಂದು ಚಂದ್ರ ಪುಷಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಚೆನ್ನಾಗಿದೆ. ಅಧಿಕಾರ, ಪೊಸಿಷನ್ನು, ಸ್ಟೇಟಸ್, ಏನಾದರೂ ಒಂದು ಪ್ರಮೋಷನ್ ಆಗಿದೆ, ಪೊಸಿಷನ್ ತಗೋಬೇಕಾ ಇವತ್ತು ತಗೊಳ್ಳಿ, ಸ್ವೇರಿಂಗ್ ಸೆರೆಮನಿ ತಗೋಬೇಕಾ ಇವತ್ತು ತಗೊಳ್ಳಿ, ಅದ್ಭುತ. ನಿಮ್ಮನ್ನು ಯಾರು ತುಂಬಾ ದೊಡ್ಡವಾದ, ದೀರ್ಘವಾದ, ಅನಂತವಾದ ಮಟ್ಟವನ್ನು ತಲುಪತಕ್ಕಂಥ ದಿನ ಅಂತ ಹೇಳ್ತೇವೆ. ಪರಿಪೂರ್ಣ ತೃಪ್ತಿಯನ್ನು ಕೊಡ್ತಕ್ಕಂಥ ದಿನ ಅಂತ ಹೇಳ್ತೇವೆ. ಸುಖದ ವೃದ್ಧಿ, ವಿದ್ಯಾವೃದ್ಧಿ, ತೇಜಸ್ಸು ವೃದ್ಧಿ, ಕೆಲಸದಲ್ಲಿ ಬಹು ನೆಮ್ಮದಿಯನ್ನು ನೋಡ್ತಕ್ಕಂಥ ಪ್ರಮೋಷನ್ಸ್, ಪೊಸಿಷನ್ಸ್, ಇಂಕ್ರಿಮೆಂಟ್ಸ್ ಇವೆಲ್ಲವೂ ಬರತಕ್ಕಂಥ ಪೂರ್ಣ ಪ್ರಭಾವದ ದಿನ ಮೇಷರಾಶಿಯವರಿಗೆ. ದಿಢೀರ್ ದೈವದರ್ಶನ, ಗುರುದರ್ಶನವೂ ಉಂಟು. ವೃಷಭ ರಾಶಿ ಬಹು ವಿಶೇಷವಾಗಿ ಚಂದ್ರ 3ನೇ ಭಾವ ಚೆನ್ನಾಗಿದೆ. ಆ ಒಂದು ಮನಸ್ಸು ಇವತ್ತು ತುಂಬ ಉಲ್ಲಸಿತವಾಗಿರ್ತಕ್ಕಂಥದ್ದಿರುತ್ತೆ. ಯಾವುದೋ ಒಂದು ದೊಡ್ಡ ಯೋಜನೆ, ಏನಾದರೂ ಬಂಗಾರ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಹಣಕಾಸು ಲೇವಾದೇವಿ ವ್ಯಾಪಾರ, ಇನ್ಸ್ಟಿಟ್ಯೂಟ್ ಕಟ್ಟಬೇಕು, ಟ್ಯೂಷನ್ ನಡೆಸಬೇಕು, ಮಕ್ಕಳ ಆಟ ಪಾಠಗಳ ಒಂದು ಶಾಲೆ ನಡೆಸಬೇಕು, ಈ ಥರದ್ದು ಏನಾದರೂ ಯೋಜನೆ ಹಾಕ್ಕೊಂಡಿದ್ದೀರಾ, ವಸ್ತ್ರ ವ್ಯಾಪಾರ, ಬಂಗಾರ ವ್ಯಾಪಾರ, ಆಭರಣ ವ್ಯಾಪಾರ, ವಾಹನಗಳ ವ್ಯಾಪಾರ, ಬಟ್ಟೆಗಳ ವ್ಯಾಪಾರ, ಸಿಹಿ ತಿನಿಸು ಹಣ್ಣುಗಳ ವ್ಯಾಪಾರ, ಅಭಿವೃದ್ಧಿ. ಮಿಥುನ ರಾಶಿ ಸ್ವಲ್ಪ ತಂದೆ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಮಕ್ಕಳಿಗೆ ಏನಾದರೂ ತುಂಬ ವೀಕ್ನೆಸ್ ಇದ್ರೆ ದಯವಿಟ್ಟು ಆಯಿತು ಅಂದರೆ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಟ್ರೈ ಮಾಡಿ. ಅಲ್ಲೊಂಚೂರು ಎಣ್ಣೆ ಕೊಟ್ಟು ಬನ್ನಿ ಮಿಥುನ ರಾಶಿಯವರು. ಯಾಕೆಂದರೆ ನಿಮಗೆ ಪಂಚಮದಲ್ಲಿ ಶನಿ ರಾಹು ಸೇರ್ಕೊಂಡಿರ್ತಕ್ಕಂಥದ್ದು ಏನೋ ಕುಟುಕ್ತಾನೇ ಇರುತ್ತೆ ಹೇಳ್ತಾ. ಅದರಲ್ಲೂ ಆರುದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ ಮಿಸ್ ಮಾಡೋ ಹಾಗೇ ಇಲ್ಲ. ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ಇವತ್ತು. ಇಲ್ಲ ಅಯ್ಯಪ್ಪ ಅಯ್ಯಯ್ಯಪ್ಪ ನನ್ನ ಕೈಯಲ್ಲಿ ಆಗೋಲ್ಲಪ್ಪ ಅನ್ನತಕ್ಕಂಥವರು ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಅವರ ಸೇವೆಯನ್ನಾದರೂ ಮಾಡಿ, ಅವ್ರಿಗೊಂದು ಸಿಹಿ ಕೊಟ್ಟು ಮನೆಯಿಂದ ಹೊರಗಡೆ ಹೋಗಿ. ಇಲ್ಲ ಮನೆಗೆ ಇವತ್ತು ಹೋಗುವಾಗ ಸಿಹಿ ಜಾಮೂನ್ ಪ್ಯಾಕೆಟ್ ಏನಾದರೂ ಒಂದು ಚಿಕ್ಕದಾಗಿ ತೊಗೊಂಡು ಹೋಗಿ.
ಮನೆಗೆ ಏನಾದ್ರೂ ಸಿಹಿ ತಗೊಂಡು ಹೋಗ್ಲೇಬೇಕು, ಇಲ್ಲ ಹೋಗುವಾಗ ಅವ್ರಿಗೆ ಸಿಹಿ ಕೊಟ್ಟು ಹೋಗ್ಬೇಕು, ಇಲ್ಲ ಮೂರನೇದು ಅಯ್ಯಪ್ಪ ಕ್ಷೇತ್ರಕ್ಕೆ ಹೋಗ್ಬೇಕು. ಇದನ್ನ ಮಾಡಿ ಮಿಥುನ ರಾಶಿಯವರು ಕೆಲಸ, ಉದ್ಯೋಗ ಎಲ್ಲದರಲ್ಲೂ ತೃಪ್ತಿ ನೋಡಿದ್ರು ಕೂಡ ಎಲ್ಲೋ ವೈರಾಗ್ಯದ ಕಡೆ ವಾಲುತ್ತೆ, ಎಲ್ಲೋ ಸ್ಟ್ರೆಸ್ ಆಗುತ್ತೆ, ಏನೋ ನೋವು, ಏನೋ ಸಂಕಟ, ಯಾರೋ ನೋವು ಮಾಡಿದ್ರು ಅನ್ನತಕ್ಕಂಥದ್ದು, ಒಂಟಿತನದ ಛಾಯೆ ಅನ್ನತಕ್ಕಂಥದ್ದು, ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಯಾರು ಸರಿಯೋ ಅನ್ನತಕ್ಕಂಥದ್ದು ಅನ್ಸುತ್ತೆ. ಸ್ವಲ್ಪ ಖಾರ ಹುಳಿಯಿಂದ ದೂರ ಇರಿ. ಡ್ರಿಂಕ್ಸ್ ಅಭ್ಯಾಸ ಇರೋರಂತ ಆ ಕಡೆ ಹೋಗ್ಲೇಬೇಡಿ. ಇವತ್ತು ಮಿಥುನ್ ರಾಶಿಯವರು ಒಳ್ಳೇದಾಗ್ಲಿ. ಗುರುಜಿ, ಈಗ ಒಂದು ಪತ್ರವನ್ನ ನೋಡೋಣ ಗುರುಜಿ. ಮಂಡ್ಯದಿಂದ ಶಿಲ್ಪಾ ಅನ್ನೋರು ಈ ಪತ್ರ ಬರೀತಿದ್ದಾರೆ. ಅವರ ಅಕ್ಕನಾದ ದಾಕ್ಷಾಯಿನಿ ಬಗ್ಗೆ ಕೇಳಬೇಕು ಅಂತ. ವಯಸ್ಸು 31, ಹುಟ್ಟಿದ ದಿನಾಂಕ ಸರಿಯಾಗಿ ಗೊತ್ತಿಲ್ಲ. 1982ನೇ ಇಸ್ವಿ ರಾಮನವಮಿ ದಿನ ಹುಟ್ಟಿದಾಳೆ ಅಂತ ಹೇಳಿದ್ದಾರೆ. ಸಮಸ್ಯೆ ಬಹಳನೇ ವಿಚಿತ್ರವಾಗಿದೆ ಗುರುಜಿ. ಏನಂದ್ರೆ ಇವಳು ಸರಿನೇ ಇದ್ಲು, ಇದ್ದಕ್ಕಿದ್ದಂತೆ ಒಂದು ರೀತಿ ಹುಚ್ಚಿ ತರ ಆಡ್ತಿದ್ದಾಳೆ. ಅಕ್ಕಪಕ್ಕದವರೆಲ್ಲ ಅವಳನ್ನ ಹುಚ್ಚಿ ಹುಚ್ಚಿ ಅಂತ ತುಂಬಾ ಹೀಯಾಳಿಸ್ತಾರೆ ಗುರುಜಿ. ನಮ್ಮ ಪಕ್ಕದ ಮನೇಲಿ ಇದ್ದವಳು ಒಬ್ಳು ನೇಣು ಹಾಕೊಂಡು ಸತ್ತು ಹೋಗಿದ್ದಾಳೆ. ಎಲ್ಲರೂ ಹೇಳ್ತಾಳೆ ಅವಳೇ ಇವಳು ಮೈ ಮೇಲೆ ಬಂದಿರಬಹುದು ಅಂತ. ಯಾಕಂದ್ರೆ ಅಮಾವಾಸ್ಯೆ ದಿನ ಸೀಮೆಣ್ಣೆ ಸುರ್ಕೊಂಡ್ ಬಿಟ್ಟಿದ್ಲು ಗುರುಜಿ. ಹಾಗೆ ಮನೆ ಬಿಟ್ಟು ಹೊರಟು ಹೋಗ್ತಾಳೆ. ನಾವು ಅವಳನ್ನ ಸಂಭಾಳಿಸೋದು ಬಹಳ ಕಷ್ಟ ಆಗಿದೆ. ನಾವು 4 ಜನ ಅಕ್ಕ ತಂಗಿರು ಗುರುಜಿ. ಇವಳೊಬ್ಳೆ ಹೀಗಾಗಿರೋದು. ಇಬ್ಬರಿಗೆ ನಮ್ಗೆ ಮದ್ವೆ ಆಗಿದೆ, ಇವಳಿಗೆ ಮದ್ವೆ ಆಗಿಲ್ಲ. ಇವಳೆ ಹಿರಿಯೋಳು. ಇನ್ನೊಬ್ಳು ತಂಗಿನೇ ಪಾಪ ಮನೆ ನಡೆಸ್ತಿದ್ದಾಳೆ. ತಾಯಿಗೆ ತುಂಬಾ ವಯಸ್ಸಾಗಿದೆ, ಗಂಡು ದಿಕ್ಕಿಲ್ಲ ನಮ್ಮ ಮನೆಗೆ. ಅವಳೇ ಮನೆಯನ್ನ ಸಂಭಾಳಿಸ್ತಾಳೆ. ಈಗ ಇನ್ನೊಂದು ತಂಗಿಗೆ ಇನ್ನೇನು ಅವಳಿಗೆ ಡೆಲಿವರಿ ಟೈಮ್ ಗುರುಜಿ. ಆದ್ರೆ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಹಳ ಭಯ. ಯಾಕಂದ್ರೆ ಮಗುನ್ ಕಿತ್ಕೊಂಡು ಸಾಯಿಸ್ತೀನಿ ಅಂತಾಳೆ, ನಮ್ಗೂನು ಸಾಯಿಸ್ತೀನಿ ಅಂತ ಕಥಿಸ್ಕಕ್ಕೆ ಬರ್ತಾಳೆ. ಏನ್ ಮಾಡೋದು ಗುರುಜಿ? ನಮ್ಗೆ ಅಪ್ಪ, ಅಣ್ಣ, ತಮ್ಮ ಯಾರೂ ಇಲ್ಲ. ನೀವೇ ದಿಕ್ಕು, ದಯಮಾಡಿ ದಾರಿ ತೋರಿಸಿ ಅಂತ ಕೇಳ್ತಿದ್ದಾರೆ. ನೋಡಿ, 1982 ರಾಮನವಮಿ ಅಂದ ತಕ್ಷಣ ಕೆಲವು ಲೆಕ್ಕಾಚಾರ ಬರುತ್ತೆ. ಕೇತು ಧನುಸು ರಾಶಿಯಲ್ಲಿರ್ತಕ್ಕಂಥದ್ದು, ಶನಿ ಕುಜನ ಪ್ರಭಾವ, ಪೂರ್ಣ ಪ್ರಭಾವ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು, ಗುರು ಬಂದು ಬಹುವಿಶೇಷವಾಗಿ ತುಲಾ ರಾಶಿಯಲ್ಲಿರ್ತಕ್ಕಂಥದ್ದು. ಈ ಮಾರ್ಚ್ ಏಪ್ರಿಲ್ ಅಂತ ಹೇಳಿದ ತಕ್ಷಣವೇ ಸೂರ್ಯ ಉಚ್ಚ ಸ್ಥಾನದ ಒಂದು ಪ್ರಭಾವ. ಶನಿ ಕೇತು ಯಾವಾಗ ನೋಡ್ತಾನೋ, ಕುಜ ಕೇತು ಯಾವಾಗ ನೋಡ್ತಾನೋ, 101% ಕೈಂಡ್ ಆಫ್ ಡಿಸಾಸ್ಟರ್ಸ್. ಏನಾದರೂ ಒಂದು ಅನಾರೋಗ್ಯ, ಆಪತ್ತು, ಕುತ್ತು, ತೊಂದರೆ, ಕುಟುಂಬ ಒದ್ದಾಟ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೇರವಾಗಿ ಒಂದು ಮಾತು ಹೇಳ್ತೀನಿ. ಫಸ್ಟ್ ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಒಂದು ಮಾನಸಿಕ ತಜ್ಞರ ಹತ್ರ ತೋರಿಸಿ. ದಯವಿಟ್ಟು ನೋಡಿ, ಕೆಲವನ್ನ ಸಾಮ, ದಾನ, ಭೇದ, ದಂಡ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಕಂಪಲ್ಸರಿ 4ರಲ್ಲಿ ಒಂದು ಉಪಯೋಗಿಸ್ಬೇಕಾಗುತ್ತೆ. ಪ್ರಯತ್ನ ಮಾಡಿಸಿ. ಬರೀ ಪೂಜೆಗಳಿಂದಲೇ, ಪರಿಹಾರಗಳಿಂದಲೇ ಅಷ್ಟೇ ಅಲ್ಲ. ಪೂಜೆಗಳಿಂದ ಮಾನಸಿಕ ಸಂತೋಷವನ್ನ ಪಡಬಹುದು. ಪೂಜೆಗಳಿಂದ, ಹೋಮ, ಯಜ್ಞ, ಯಾಗಗಳಿಂದ ಮಾನಸಿಕವಾಗಿ ಒಂದು ದೃಢತೆಯನ್ನು ಒಂದು ತಕ್ಕ ಮಟ್ಟಿಗೆ ಒಂದು ಹಂತದವರೆಗೂ ತಗೊಂಡು ಹೋಗ್ಬೋದು. ಆದರೆ ದೇಹಕ್ಕೂ ಹಾಗೂ ಮನಸ್ಸಿಗೂ ಸ್ವಲ್ಪ ನೋವಾದಾಗ ವಿ ಶುಡ್ ಸಿ ಆಲ್ ಒಂದು ಅಡಿಗೆ ಆಗಬೇಕು ಅಂದ್ರೆ ಬರೀ ಉಪ್ಪೇ ಹಾಕಿರೋಲ್ಲ, ಬರೀ ತರಕಾರಿನೇ ಹಾಕಿರೋದಿಲ್ಲ, ಇನ್ನೂ ಹಲವಾರು ಥರದ ವಸ್ತುಗಳನ್ನು ಹಾಕಿರ್ತೇವೆ. ಬರೀ ಒಂದು ತರಕಾರಿ ಇಟ್ಕೊಂಡಿದ್ರೆ ಸಾಂಬಾರ್ ಆಗೋಲ್ಲ. ಅಂದ್ರೆ ಎಲ್ಲವನ್ನೂ ಹಾಕ್ಬೇಕಾಗುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಹಾಕ್ಬೇಕಾಗುತ್ತೆ. ನೀರು ಬೇಕು, ಪಾತ್ರೆ ಬೇಕು, ಒಲೆ ಬೇಕು, ಒಲೆನಲ್ಲಿ ಬೆಂಕಿ ಉರಿಬೇಕು, ಆ ಬೆಂಕಿ ಉರಿಲಿಕ್ಕೆ ಒಂದು ಮ್ಯಾಚ್ ಬಾಕ್ಸ್ ಬೇಕು. ಈ ರೀತಿ ಎಲ್ಲವನ್ನೂ ಪ್ರಯತ್ನ ಮಾಡ್ತಕ್ಕಂಥದ್ದು ಆಗ್ಬೇಕಾಗುತ್ತೆ. ಕೆಲವೊಂದಕ್ಕೆ ದಯವಿಟ್ಟು ಇವರಿಂದ ಏನೋ ಒಂದು ಕೂತಿದೆ ಮನೆಯಲ್ಲಿ. ಫಸ್ಟ್ ಟೇಕ್ ಅಟ್ ಟು ನಿಮಾನ್ಸ್ ಬೆಸ್ಟ್. ಭಾರತದಲ್ಲಿಯೇ ತುಂಬಾ ಅತಿ ದೊಡ್ಡ ಖ್ಯಾತ, ಅಂತಾರಾಷ್ಟ್ರೀಯ ಖ್ಯಾತಿ ಮಟ್ಟದ ಆಸ್ಪತ್ರೆ ನಮ್ಮ ಬೆಂಗಳೂರಿನಲ್ಲೇ ಇದೆ. ಏನೋ ಗಾಬರಿ ಪಡ್ತೀವಿ, ಅದು ಸರ್ಕಾರಿ ಮಟ್ಟದ್ದು. ಪ್ರಯತ್ನ ಮಾಡಿಸಿ. ತುಂಬಾ ನುರಿತ ತಜ್ಞರಿದ್ದಾರೆ ತಾಯಿ. ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ತಾರೆ. ನೋಡಿ, ದೇಹಕ್ಕೆ ಪೆಟ್ಟಾದ್ರೆ ಸರಿಪಡಿಸ್ಬೋದು, ನೆನಪಿಟ್ಕೊಳ್ಳಿ. ಕೈ ಹೋಯ್ತು ಪರವಾಗಿಲ್ಲ, ಕಾಲು ಹೋಯ್ತು ಇನ್ನೂ ಪರವಾಗಿಲ್ಲ, ಕಣ್ಣು ಹೋಯ್ತು ನೋ ಪ್ರಾಬ್ಲಮ್, ನಾವು ಸರ್ವೈವ್ ಆಗ್ತೀವಿ. ಆದರೆ ಮಾನಸಿಕವಾಗಿ ಕುಂದು ಹೋಗ್ಬಿಟ್ರೆ ಅದು ತುಂಬಾ ಕಷ್ಟ. ಇಮ್ಮಿಡಿಯೇಟ್, ಇನ್ನು ಚಿಕ್ಕ ವಯಸ್ಸು ನೋಡಿ, ಈ ಮಗುಗೀಗ ಸಣ್ಣದಾಗಿ ಗುರುಬಲ ಬಂದಿದೆ, ಸಣ್ಣದಾಗಿ ಶಿ ವಿಲ್ ಚೇಂಜ್. ಇದೆಲ್ಲವೂ ಈ ಒಂದು 4-5 ವರ್ಷದಿಂದ ಜಾಸ್ತಿ ಆಗಿರ್ತಕ್ಕಂಥದ್ದು. ಮೊದಲು ಮಾಡಿ. ಆಮೇಲೆ ಕಂಪಲ್ಸರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಪ್ರತಿ ತಿಂಗಳ ಅಷ್ಟಮಿ ದಿನದಂದು ಹೋದ್ರೆ ತುಂಬಾ ಶ್ರೇಷ್ಠ. ಇಂಥ ಜಾತಕ ಒಬ್ಬೊಬ್ಬರು ಒಂದೊಂದು ಸಮಯ ಹೋಗೋದು ಒಳ್ಳೇದಂತೀವಿ. ಇವರಿಗೆ ಆ ಒಂದು ಪ್ರತಿ ತಿಂಗಳು ಅಷ್ಟಮಿಯ ಪ್ರಭಾವಕ್ಕೆ ಹೋಗ್ತಕ್ಕಂಥದ್ದು ಮಾಡಿಸ್ಲಿಕ್ಕೆ ಹೇಳಿ.
ಹೋದ ದಿನ ಬೆಳಿಗ್ಗೆ ಹೋಗಬೇಕು, ಕರ್ಕೊಂಡು ಹೋಗಿ ಅಭಿಷೇಕ ಮಾಡಿದ ಆ ಒಂದು ಜಲವನ್ನು ಪ್ರೋಕ್ಷಣೆ ಮಾಡಿಸ್ತಕ್ಕಂಥದ್ದು ಮಾಡಿ. ಒಮ್ಮೆ ಕಟೀಲು ಇಲ್ಲ ಕೊಲ್ಲೂರು ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ದೇವಿ ದರ್ಶನ ಮಾಡ್ತಕ್ಕಂಥದ್ದು. ಒಳ್ಳೆ ಮಳೆ ಆಗ್ತಿದೆ ದೇವಿ ಕ್ಷೇತ್ರದಲ್ಲಿ, ಹೋಗಿ ಬನ್ನಿ, ತುಂಬ ಒಂಥರ ಪರಿಪೂರ್ಣ ಸಂತೃಪ್ತಿ. ಆ ಕೊಲ್ಲೂರು ಮೂಕಾಂಬಿಕೆ ಆ ದೀಪಾರಾಧನೆಯನ್ನು ಒಂದ್ಸಲಿ ತೋರಿಸಿದ್ದಾಗಿ, ಅದು ಯಾಕೆ ಆ ಮನಸ್ಸು ವಿಚ್ಛಿನ್ನ ಆಗ್ತಕ್ಕಂಥದ್ದು ಅನ್ನೋದು ನೋಡಿ. ಮನೆಯಲ್ಲಿ ಫಸ್ಟು ಹುಡುಕಾಡಿ, ಯಾವುದಾದ್ರೂ ಮುರಿದು ವಿಗ್ರಹಗಳಿದಾವ, ಮುರಿದು ಕನ್ನಡಿಗಳೇನಾದ್ರೂ ಇದಾವ, ತುಂಬಿಸಿಟ್ಕೊಂಡಿದ್ದೀರಾ, ಪೂಜೆ ಮಾಡಿದ ವಿಗ್ರಹಗಳೇನಾದ್ರೂ ತುಂಬಿಸಿಟ್ಕೊಂಡಿದ್ದೀರಾ, ಉಪಯೋಗ ಮಾಡದ ಪಾತ್ರೆ ಪಗಡ ಟ್ರಂಕು ಅಂತೇಳಿ ಸುಮ್ಮನೆ ತುಂಬಿಸಿಟ್ಕೊಂಡಿದ್ದೀರಾ ನೋಡಿ. ಮನೇಲಿ ಧೂಳು ಕಟ್ಟಬಾರ್ದು, ಜೇಡ್ರ ಬೆಲೆ ಕಟ್ಟಿರಬಾರ್ದು, ಗಮನಿಸಿ. ವಾಸನೆ ಬರಬಾರ್ದು, ನೀರು ನಿಂತ್ಕೋಬಾರ್ದು, ಗಮನಿಸಿ. ಟಾಯ್ಲೆಟಲ್ಲಿ ನೀರು ನಿಲ್ತಿದ್ಯಾ, ಟಾಯ್ಲೆಟಲ್ಲಿ ನೀರು ಫ್ಲಶ್ ಔಟ್ ಸಿಕ್ಕಾಬಟ್ಟೆ ಆಗ್ತಿದ್ಯಾ, ಪಾತ್ರೆ ತೊಳೆಯೋ ಜಾಗದಲ್ಲಿ ನೀರು ಸಿಕ್ಕಾಬಟ್ಟೆ ನಿಲ್ತಿದ್ಯಾ, ಅಲ್ಲೇನಾದ್ರೂ ವಾಸನೆ ಬರ್ತಿದ್ಯಾ, ಎಷ್ಟು ತೊಳೆದ್ರೂ ವಾಸನೆ ಬರ್ತಿದ್ಯಾ, ಅಕ್ಕಿ ಹಾಗೆ ಮುಗ್ಲಾಗ್ತಿದ್ಯಾ, ಗಮನಿಸಿ. ಇವುಗಳೆಲ್ಲವೂ ಏನೋ ಒಂದು ಕೆಟ್ಟದರ ಸೂಚನೆ ಕೂಡ ಮುನ್ಸೂಚನೆ ಕೊಡುತ್ತೆ ಪ್ರಕೃತಿ. ಫಸ್ಟ್ ಒಂದಷ್ಟು ಗೋಮೂತ್ರ ತಗೊಬನ್ನಿ. ಪ್ರತಿನಿತ್ಯ ಹೊಸಲಲ್ಲಿ ಆ ಬೇವಿನೆಲೆಯಲ್ಲಿ ಇಡ್ತಕ್ಕಂಥದ್ದು ಮಾಡಿ. ಒಂದು ಪಾತ್ರೆಯಲ್ಲಿ ಒಂದು ಚೊಂಬಲ್ಲಿ ಹಾಕಿ ಅಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಧೂಪ ದೀಪ ನೈವೇದ್ಯ ಪ್ರತಿನಿತ್ಯ ಬೆಳಿಗ್ಗೆ 5 ಲಲಿತಾ ಸಹಸ್ರನಾಮವನ್ನ ಹಾಕಿ. ಆ ಒಂದು ಕಿವಿಗೆ ಕೇಳುವುದರಿಂದಲೇ ಸಕಲ ದೋಷಗಳು ಹೋಗುತ್ತೆ ಅನ್ನತಕ್ಕಂಥದ್ದು. ಆದರೆ ಹಾಕೋಕ್ ಮೊದಲು ಯಾರಾದ್ರೂ ದೀಪ ಹಚ್ಚಿರ್ಬೇಕು, ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿರ್ಬೇಕು. ಆ ದೀಪ ಹಚ್ಚಿರ್ತಕ್ಕಂಥ ಸ್ಥಳದಲ್ಲಿ ಒಂದಿಷ್ಟು ನೈವೇದ್ಯಕ್ಕೆ ಏನಾದ್ರೂ ಇಟ್ಟಿರ್ತಕ್ಕಂಥದ್ದು, 1 ಲೋಟ ಹಾಲಾದ್ರೂ ಇಟ್ಟಿರಿ, ಕಲ್ಲು ಸಕ್ಕರೆ ಸಮೇತ ಆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ನಿಮ್ಮ ಕುಲದೇವರಿಗೆ ಕಂಪಲ್ಸರಿ ಒಂದು ಬಟ್ಟಲು ಎಳ್ಳೆಣ್ಣೆಯನ್ನ ಇಟ್ಟು ಪೂಜೆ ಮಾಡ್ಕೊಳ್ಳಿ ಪ್ರತಿನಿತ್ಯ. ಸ್ವಾಮಿ ಒಳ್ಳೇದಾಗ್ಲಿ, ನಿಮಗೆ ಬಂದು ಸಂಕಲ್ಪ ತುಂಬಿಸ್ಕೊಡ್ತೇವೆ ಅಂತ. ಈ ಮಗುಗೆ ಪ್ರತಿ ಶನಿವಾರ ಆ ಎಣ್ಣೆಯನ್ನ ತೆಗೆದು ದೇಹಕ್ಕೆ ಹಚ್ಚಿ ಸ್ನಾನ ಮಾಡಿಸ್ತಕ್ಕಂಥದ್ದು ಮಾಡಿ. ಆ ಕುಲದೇವತಾ ಶಾಪ ಇದೆ ಕುಟುಂಬದ ಮೇಲೆ, ಆ ಪೀಡೆ ಹೋಗುತ್ತೆ, ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಹೋಗ್ಬನ್ನಿ. ಧನ್ಯವಾದಗಳು ಶಿಲ್ಪ ಅವರೇ. ಪತ್ರವನ್ನ ಬರೆದಿದ್ದಕ್ಕಾಗಿ ಗುರುಜಿಯವರು ಹೇಳ್ತಿದ್ರು, ಮೊದಲಿಗೆ ನಿಮ್ಮ ಅಕ್ಕನ್ನ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಕೂಡ ಕೊಡಿಸಿ ಅಂತ ಹೇಳಿದ್ದಾರೆ. ದಯಮಾಡಿ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಗುರುಜಿಗ ಮುಂದಿನ ರಾಶಿಯ ಕುರಿತು ತಿಳಿಸ್ಕೊಡ್ತೀರಾ ಅಲ್ವೇ? ಕಟಕ ರಾಶಿ ಬಹು ವಿಶೇಷವಾಗಿ ಚಂದ್ರ ಲಗ್ನಾಧಿಪತಿ ಅಲ್ಲಿಯೇ ಇದ್ದಾನೆ. ಅದರ ಜೊತೆಯಲ್ಲಿ ಬಹು ವಿಶೇಷವಾದಂಥ ಒಂದು ಭಾವ ಶುಕ್ರ, ಬುಧನ ಪ್ರಭಾವ ಕೂಡ ಸಣ್ಣದಾಗಿ ಕಾಣಿಸ್ಕೊಳ್ತಿರ್ತಕ್ಕಂಥದ್ದು. ಕುಟುಂಬದಲ್ಲಿ ವಾಹನ ಕೊಂಡ್ಕೊಳ್ಳೋದು, ಆಭರಣ ಕೊಂಡ್ಕೊಳ್ಳೋದು, ಮನೆ ಬದಲಾವಣೆ ಮಾಡೋದು, ಜಾಗ ಬದಲಾವಣೆ ಮಾಡೋದು, ಗಾಡಿ ಬದಲಾವಣೆ ಮಾಡೋದು, ಈ ಥರದ ಒಂದು ಶುಭ ಕಾರ್ಯವೊಂದು ನೆರವೇರತಕ್ಕಂಥ ಒಂದು ವಿಶೇಷವಾದ ದಿನ. ಅದರಲ್ಲೂ ಕಲಾವಿದರಿಗೆ ತುಂಬ ವಿಶೇಷವಾದಂಥ ದಿನ. ಹೊಸ ಆಪರ್ಚುನಿಟೀಸ್ ಬರುತ್ತೆ, ಹೊಸ ಆಪ್ಷನ್ಸ್ ಬರುತ್ತೆ. ಹೆಸರು ಮಾಡ್ತೀರಾ, ದುಡ್ಡು ಮಾಡ್ತೀರಾ, ಏನಾದರೂ ಕಲಾ ಪ್ರಪಂಚದಲ್ಲಿ ಮುಂದುವರಿಬೇಕು, ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಡಾನ್ಸು ಮ್ಯೂಸಿಕ್ಗೆ ಸೇರಬೇಕು, ಇವತ್ತು ಸೇರ್ಲಿಕ್ಕೆ ಟ್ರೈ ಮಾಡಿ. ತುಂಬ ಅದ್ಭುತವಾದಂಥ ಒಂದು ದಿನ. ಸ್ವಲ್ಪ ಮನೆಯಲ್ಲಿ ತಂದೆ ಆರೋಗ್ಯವನ್ನು ಚಿಕ್ಕದಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಇನ್ನು ಸಿಂಹರಾಶಿ ಚಂದ್ರ 12ನೇ ಮನೆ, ತಲೆಯಲ್ಲಿ ಹುಳ ಬಿಟ್ಕೊಳ್ಳೋ ಭಾವ. ಶನಿ ನಕ್ಷತ್ರ, ಪುಷ್ಯ ನಕ್ಷತ್ರ, ತಾನು ಚೆನ್ನಾಗಿಲ್ಲ, ಬೇರೆಯವರು ಚೆನ್ನಾಗಿಲ್ಲ, ಬಿಟ್ರೆ ಬೇರೆ ಗತಿನೇ ಇಲ್ಲ ಅನ್ನತಕ್ಕಂಥದ್ದು. ನೀವು ಇವತ್ತು ಮಾಡಬೇಕಾಗಿರೋದು ಇಷ್ಟೇ, 3 ಪಟ್ಟೆ ಹಾಕೊಂಡು ಜಪ ಮಾಡಬೇಕು, ಅಂದರೆ ಇನ್ನೇನು ಇಲ್ಲ. ರಿಸ್ಕ್ ತಗೋಬಾರ್ದು ಅಂತಷ್ಟೇ. ಸ್ವಲ್ಪ ಹುಳಿ ಪದಾರ್ಥಗಳ ಅಭ್ಯಾಸ ಇರೋರು, ಕುಡಿಯೋ ಅಭ್ಯಾಸ ಇರೋರಂತೂ ಸೇಂದಿ ಅಂಗಡಿ ಕಡೆ ಎಲ್ಲ ಆ ಕಡೆ ಹೋಗ್ಲೇಬೇಡಿ ಇವತ್ತು, ದಯವಿಟ್ಟು ಬೇಡ. ಇವತ್ತೊಂದಿನ ಯಾರ ಜೊತೆಲಾದ್ರೂ ಇರಿ, ಬ್ಯುಸಿ ಇರಿ. ಕಂಪಲ್ಸರಿ ಇವತ್ತು ನೀವುಗಳು ಈ ಶಿವಾಲಯಕ್ಕೆ ಹೋಗ್ಲೇಬೇಕು. 3 ಮುಖಿ ರುದ್ರಾಕ್ಷಿ ಎಲ್ಲಾದ್ರೂ ಸಿಗುತ್ತಾ ನೋಡಿ, ತುಂಬಾ ಕಷ್ಟ. ಪಂಚಮುಖಿ ಆದ್ರೂ ಸಿಕ್ಕೇ ಸಿಗುತ್ತೆ, ಅದು ಸುಲಭ ಸಾಧ್ಯ. ಒಂದು 5-10 ರೂಪಾಯಿಗೆಲ್ಲ ಸಿಗುತ್ತೆ. ಒಂದು 5 ಪಂಚಮುಖಿ ರುದ್ರಾಕ್ಷಿಯನ್ನಾಗಲಿ ಇಲ್ಲ ಒಂದು 25 ರುದ್ರಾಕ್ಷಿಯನ್ನಾಗಲಿ ತಗೊಂಡು ಹೋಗಿ ಶಿವಾಲಯದಲ್ಲಿ ಕೊಟ್ಟು ಸಂಕಲ್ಪ ಮಾಡಿಸ್ಕೊಂಡು ಬನ್ನಿ, ಸಮಾಧಾನ ಆಗುತ್ತೆ. ಪುಷ್ಯ ನಕ್ಷತ್ರ, ಹುಳಿ, ಚಿತ್ರಾನ್ನ, ಖಾರ ಇದೆಲ್ಲ ಜಾಸ್ತಿ ತಿನ್ಬೇಡಿ. ಸ್ವೀಟ್ ಮಾಡ್ಕೊಂಡು ಸ್ವಲ್ಪ ತಿನ್ನಿ. ಇವತ್ತು ಏನಾದರೂ ಹೊಸದಾದಂಥ ಅಡಿಗೆ ಕಲಿಯಿರಿ. ಇವತ್ತು ಒಂದು ಹೊಸದಾದಂಥ ವಿಶೇಷವಾದಂಥ ಅಡಿಗೆ ಮಾಡಿ ತಿನ್ನತಕ್ಕಂಥದ್ದು ಮಾಡಿ. ಒಳ್ಳೆ ಡ್ರೆಸ್ ಹಾಕಿರಿ. ಇವತ್ತೇನಾದರೂ ಹಳೆ ಬಟ್ಟೆ ಹಾಕ್ಕೊಂಡಿದ್ರಿ, ಶನಿ ನಕ್ಷತ್ರ ಪೀಡೆನೆ ನಿಮಗೆ. ಒಗೆಯದೆ ಬೆಳಿಗ್ಗೆ ಎದ್ದು ಇನ್ನೂ ಸ್ನಾನ ಆಗಿಲ್ಲ, ಪೂಜೆ ಆಗಿಲ್ಲ, ಮನೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಮುಳುಗೋದ್ರಿ. ಇವತ್ತು ಇನ್ನಷ್ಟು ದಟ್ಟದಾರಿದ್ರೆ, ಇನ್ನಷ್ಟು ಕಿರಿಕಿರಿ, ಇನ್ನಷ್ಟು ನೀವೇ ಇವತ್ತು ಕೆದ್ಕೋದು. ಕೋತಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತ ಹೇಳ್ತೀವಲ್ಲ, ಸಿಂಹರಾಶಿ ಇವತ್ತು ಮಾಡ್ತೀರಾ. ಯಾರ ಮೇಲಾದ್ರೂ ಜಗಳ ಮುನಿಸು, ಇವತ್ತು ಮುನಿಸುಗಳನ್ನ ಮರೆಸುವ ದಿನ.
ಪ್ರೀತಿ ಪ್ರೇಮವನ್ನು ಪಡೆಯತಕ್ಕಂಥದ್ದು, ಅದೃಷ್ಟ ಪಡೆಯತಕ್ಕಂಥ ದಿನ ಅಂತೀವಿ. ಆದರೆ ಸಿಂಹರಾಶಿಯವರು ಇವತ್ತು ನಿಮ್ಮ ಅದೃಷ್ಟಕ್ಕೆ ನೀವೇ ಬರೆ ಹಾಕೊಳ್ತಕ್ಕಂಥದ್ದು ಆಗುತ್ತೆ. ಯಾಕಂದ್ರೆ ಚಂದ್ರ ಶನಿ ಭಾವದಲ್ಲಿದ್ದು ಆ ಶನಿ ವಕ್ರ ಲತ್ತ ಅಂತ ಹೇಳ್ತೇವೆ. ಎಚ್ಚರಿಕೆ, ಮನೆಯಲ್ಲಿ ತಲೆ ಕೂದಲು ಬಾಚ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಹಿಡಿಬೇಡಿ. ಇವತ್ತು ದಯವಿಟ್ಟು ತೆಗೆದು ಅದನ್ನು ಒಂದು ಎಲ್ಲಾದ್ರೂ ಗೂಟದಲ್ಲಿ ಒಂದು ಸಿಕ್ಕಿಸ್ತಕ್ಕಂಥದ್ದು, ಸಪರೇಟ್ ಆಗಿ ಎತ್ತಿರತಕ್ಕಂಥದ್ದು ಮಾಡಿ. ಬಾಚಣಿಗೆಯಲ್ಲಿ ಸಿಂಹರಾಶಿಯವರಿಗೆ ಇವತ್ತು ಕೂದಲಿರಬಾರದು, ಎಚ್ಚರಿಕೆ. ರಾತ್ರಿ ಹಾಕಿರುವ ಬಟ್ಟೆಯನ್ನ ಈಗಲೂ ಹಾಕೊಂಡಿದ್ರೆ ಫಸ್ಟ್ ಹೋಗು ತೆಗೀರಿ, ಸ್ನಾನ ಮಾಡಿ ಆಮೇಲೆ ನನ್ನ ಕಾರ್ಯಕ್ರಮ ನೋಡಿದ್ರು ಪರವಾಗಿಲ್ಲ, ಅಷ್ಟು ಮಾಡಿ. ಏನು ಕನ್ಯಾ ರಾಶಿ ಚೆನ್ನಾಗಿದೆ. The broken relations will become together. ಒಡೆದು ಹೋದ ಮನೆ, ಒಡೆದು ಹೋದ ಕುಟುಂಬ, ಒಡೆದು ಹೋದ ಪ್ರೀತಿ, ಒಡೆದು ಹೋದ ಸಂಗಾತಿ, ದೂರ ಹೋದ ಸಂಗಾತಿ, ದೂರ ಹೋದ ಬದುಕು, ಇವೆಲ್ಲವೂ ಒಂದಾಗತಕ್ಕಂಥ ಒಂದು ಭಾವ. ಆದರೂ ಯಾವುದೋ ಕೆಟ್ಟ ಪೀಡೆ ತಟ್ಟಿಬಿಟ್ಟಿದೆ. ನಾ ಹೇಳಿದ್ದೆ ಹಿಂದೆ, ಈ ಒಂದು ಗುರು ಗೋಚಾರ ಫಲದಲ್ಲಿ ಈ ಕನ್ಯಾ ರಾಶಿಯವರು ಮೈಯೆಲ್ಲ ಹುಷಾರಾಗಿರ್ಬೇಕು. ಶುಭ ಕಾರ್ಯಗಳಲ್ಲಿ ಕಣ್ ದೃಷ್ಟಿ ಬೀಳುತ್ತೆ, ಕೆಟ್ಟ ದೃಷ್ಟಿ ಬೀಳುತ್ತೆ, ಕುಟುಂಬ ಹೊಡೆಯುತ್ತೆ, ಮನೆ ಹೊಡೆಯುತ್ತೆ, ಮನಸ್ಸು ಹೊಡೆಯುತ್ತೆ, ಆರೋಗ್ಯ ಕೆಡುತ್ತೆ, ಏನೋ ಒಂದು ನಡೆಯುತ್ತೆ. ದೃಷ್ಟಿ ತಟ್ಟಿ ನೋಡಿದ್ರೆ ಇಷ್ಟು ಚೆನ್ನಾಗಿದ್ದಾರ, ಇಷ್ಟೊಳ್ಳೆ ಕುಟುಂಬನ ಯಾರಿಗೂ ಸಿಗದ್ದು, ಯಾರಿಗೂ ಪಡೆಯದ್ದು, ಇಷ್ಟೊಳ್ಳೆ ಇನ್ಕ್ರಿಮೆಂಟ್ ಎಲ್ಲ ಆಗ್ಬಿಟ್ಟಿದೆಯಲ್ಲೋ, ನಮ್ಮ ಜೊತೆಲಿದ್ದ ಕಾಲಿಗೆ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಿದ್ದ ದಿಢೀರಂತ ಆಗ್ಬಿಟ್ಟವನಪ್ಪ ಸ್ಟಾರು. ನೋಡಪ್ಪ ಆ ಹುಡುಗಿ ಉಟ್ಕೊಳಕ್ ಸೀರೆನೇ ಇರ್ಲಿಲ್ಲ, ಈಗ ನೋಡಿದ್ರೆ ಜರತಾರಿ ಸೀರೆ ಉಟ್ಕೋತಾಳಪ್ಪ. ಕಾರಿಂದ ಇಳಿಯೋ ಶೋ ನೋಡಪ್ಪ, ಕಣ್ಣು ಕೂಲಿಂಗ್ ಗ್ಲಾಸ್ ಅಂತಪ್ಪ. ಹಾ ಏನ್ ಮೇಕಪ್ಪು, ಏನಿದು, ಯಾರಿಗೂ ಇಲ್ಲದು ಸೌಭಾಗ್ಯ. ಸೊ ಯಾರದೋ ಕೆಟ್ಟ ಪೀಡೆ ತಟ್ಟಿದೆ. ಮನೆಯಲ್ಲಿ ಒಂದು ಪುಟ್ಟದಾಗಿ ಒಂದು ವಿನಾಯಕ ಹೋಮ ಆದ್ರೂ ಮಾಡಿಸಿ, ಇಲ್ಲ 48 ಗಂಟೆ ತುಳಸಿ ಕಟ್ಟೆ ಇದ್ರೆ, ತುಳಸಿ ಗಿಡ ಇದ್ರೆ ಅಲ್ಲಿ ಒಂದು ದೀಪ ಹಚ್ಚಿ ನೋಡಿ. ಆ ತುಳಸಿ ಗಿಡವನ್ನು ಸೂಕ್ಷ್ಮವಾಗಿ ನೋಡಿ. ಏನಾದ್ರೂ ಕೆಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ನಡೆದಿದೆ ಅನ್ನತಕ್ಕಂಥದ್ದು. ಇಮಿಡಿಯೇಟ್ ಗೋಮೂತ್ರ ತಗೊಬಂದು ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಮಿಕ್ಕಂತೆ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಬಾರು, ರೆಸ್ಟೋರೆಂಟು, ಹೋಟೆಲು, ಈ ಥರದಲ್ಲಿ ಇರ್ತಕ್ಕಂಥವ್ರು, ಗಾರ್ಮೆಂಟ್ಸು, ಬಟ್ಟೆ ಅಂಗಡಿ, ಗಿಫ್ಟ್ ಅಂಗಡಿ, ಇವುಗಳಲ್ಲಿರ್ತಕ್ಕಂಥವ್ರೆಲ್ರಿಗೂ ವಿಶೇಷವಾದಂಥ ಅನುಕೂಲಕರ ದಿನ ಇವತ್ತು. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ಸೋಮಶೇಖರ್ ಅಂತ ಸಿಂಧನೂರ್ಲಿಂದ. ಎಲ್ಲಿಂದ? ಸೋಮಶೇಖರ್, ಸಿಂಧನೂರು. ಆಹಾ, ಬಹಳ ಸಂತೋಷ. ಸಿಂಗಾನಲ್ಲೂರಿಂದ ನಮ್ ರಾಜ್ಕುಮಾರ್ ಅವ್ರ ಊರಲ್ವೇನ್ರಿ? ಹೇಳಿ ಸೋಮಶೇಖರ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಹೌದಾ, ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಮೇಡಮ್ ನಮ್ದು ದಿನಾಂಕ ಗೊತ್ತಿಲ್ಲ ಮೇಡಮ್. ಮಗು ಇದೆಯಾ ನಿಮ್ಗೆ? ಇಲ್ಲ ಮೇಡಮ್, ಈಗ 1 ವರ್ಷ ಆಯ್ತು ನಮ್ಮ ಮದುವೆಗೆ. ಹೌದಾ, ಹಾಗಿದ್ರೆ ಮದುವೆ ಆಗಿರೋ ದಿನಾಂಕವನ್ನ ತಿಳಿಸಿ. ಮದುವೆ 13 ಹಾ ಸಾರಿ 12/3/2012. 12/3/2012 ಮೇಡಮ್. ಹಾ, ಒಂದ್ರಿ. ಆಮೇಲೆ ಮುಹೂರ್ತದ ಸಮಯ ಹೇಳಿ. ಮುಹೂರ್ತ ಸಮಯ 9ರಿಂದ 10 ಮೇಡಮ್. ಓಕೆ, 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸೋಮಶೇಖರ್ ಅವರೇ. 5 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಓ, ಇಷ್ಟಪಟ್ಟು ಯುದ್ಧ ಮಾಡಿ ಮದುವೆ ಆಗಿರೋದು ರಾಯರು? ಹೌದು. ಹಾ, ಶುಕ್ರ ಪರಿಭಾವ ತುಂಬಾ ಚೆನ್ನಾಗಿದೆ. ಶನಿ ಸ್ವಲ್ಪ ವಕ್ರ. ಯಾಕೋ ಕರ್ಮಾಧಿಪತಿಯ ವಕ್ರನಾದಾಗ ಈ ಮದುವೆನೇ ಗಡಿಬಿಡಿ ನಿಂತು ಹೋಗ್ಬೇಕಿತ್ತು. ನಿಜ ಹೇಳಬೇಕು ಅಂದ್ರೆ ಪವಾಡ ಸದೃಶವಾಗಿ ನಡೆದಿದೆ. 2ನೇದು, ಮನೆಯಲ್ಲಿ ಹಿರಿಯರಿಗೆ ಆರೋಗ್ಯವಿಲ್ಲ. ನಿಮ್ಮ ಸಂಪಾದನೆಯಲ್ಲೂ ಒಂದು ನೆಲೆ ಇಲ್ಲ, ಏರಿಳಿತವೆ. ಯಾಕೋ ಮದುವೆ ಆದಾಗಿಂದ ಒಂಥರ ಪೀಡೆ, ಭಯ, ಆತಂಕ. ನಿಭಾಯಿಸ್ತೀನ, ನಿಲ್ತೀನ, ಸಾಧಿಸ್ತೀನ, ಉದ್ಯೋಗದ್ದೇ ಚಿಂತೆ, ಹಣಕಾಸಿನದ್ದೇ ಚಿಂತೆ, ಕುಟುಂಬದ್ದೇ ಚಿಂತೆ. ದಾಂಪತ್ಯದಲ್ಲೂ ಕೂಡ ಯಾಕೋ ಒಂದು ಸಣ್ಣದಾಗಿ ಅಪಶ್ರುತಿಗಳು ಕೂಡ, ಸಣ್ಣ ಪುಟ್ಟ ಕಿರಿಕಿರಿ ಅನ್ನತಕ್ಕಂಥದ್ದು. ಯಾಕೋ ಒಂಟಿತನ. ಮದು ವ್ಯಾನಿಸ್ಬಿಟ್ಟಿದಪ್ಪ 1 ವರ್ಷಕ್ಕೆ. ಯಾಕಪ್ಪ ಅದೇ ಏನೋ ಇದು ಬೇಕಿತ್ತ ನನಗೆ, ನಾನು ಚೆನ್ನಾಗಿಲ್ಲ, ನನ್ನ ಆಕಿನೂ ಚೆನ್ನಾಗಿಲ್ಲ, ನನ್ನ ಮನೆಯವರು ಚೆನ್ನಾಗಿಲ್ಲ, ಪರಂಧಾಮ ಇದು ಏನೋ ಕೃಷ್ಣ ಪರಮಾತ್ಮ ಅನ್ನತಕ್ಕಂಥ ಒಂದು ಭಾವ. ಹೌದೋ? ಸರಿ, ನಾನು ನಿಮಗೊಂದು ಪುಟ್ಟ ಒಂದು ವಿನಾಯಕ ಪೂಜೆಯನ್ನ ಹೇಳ್ಕೊಡ್ತೇನೆ. ಇದನ್ನ ನಿಮ್ಮ ಪತ್ನಿ ಮಾಡಬೇಕು. ಎಲ್ಲಿಯಾದರೂ ದೇವಸ್ಥಾನದಲ್ಲಿ ಅರ್ಚಕರ ಮುಖೇನ ಮುಷ್ಟಿಗಾತ್ರದ ಒಂದು ವಿನಾಯಕ ತಗೊಬನ್ನಿ. ಪಂಚಲೋಹದ್ದು ನೀವೇ ತಗೊಂಡೋಗಿ ಅವ್ರ ಪೂಜೆ ಮಾಡಿ ಸಂಕಲ್ಪ ಮಾಡಿ ಕೊಡ್ಲಿ, ಬೇಕಾದ್ರೆ ತಗೊಬನ್ನಿ. ಅದನ್ನ ಇಟ್ಟು 48 ದಿನ ಮಡಿ ಇರಬೇಕು, ಬ್ರಹ್ಮಚರ್ಯ ಇರಬೇಕು. 53 ದಿನ ನಿಮ್ಮ ಪತ್ನಿ ಪೂಜೆ ಮಾಡಬೇಕು. 48 ಅಂತ ಹೇಳಿದ್ರೆ ಸೆಂಟ್ರಲ್ಲಿ ಗ್ಯಾಪ್ ಬರುತ್ತೆ 5 ದಿನದ್ದು. ಸೊ ಆ 5 ದಿನ ನೀವು ಪೂಜೆ ಮಾಡ್ಕೊಳ್ಳಿ. ನೆಲದಲ್ಲೇ ಮಲಗಬೇಕು, ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು ಅವರು. ಇದು ನಿಯಮ. ಆದಷ್ಟು ಈ ಒಂದು 48 + 5 53 ದಿನವೂ ಫಲಹಾರಗಳನ್ನ ರೀತಿಯ ಊಟ ಮಾಡಬೇಕು.
ಚಿಕ್ಕದಾಗಿ ಒಂದು ಪುಳಿಯೋಗರೆನೋ, ತುಂಬ ಖಾರ ಮಾಡೋದು, ಸ್ಪೈಸಿ ಮಾಡೋದು, ನಾನ್ ವೆಜ್ ಮಾಡೋದು ಇದೆಲ್ಲ ಬೇಡ, ತಿನ್ನಬಾರ್ದು. ಈ ನಿಯಮ ಮಾಡಿಸ್ಲಿಕ್ಕೆ ಹೇಳಿ. ಮನೆ ಶುದ್ಧಿಯಾಗಿಟ್ಟಿರಬೇಕು. ಪ್ರತಿನಿತ್ಯವೂ ಆ ಭಗವಂತನಿಗೆ, ವಿನಾಯಕನಿಗೆ ಗರಿಕೆ ತಗೊಬಂದು ಹಾರ ಕಟ್ಟಿದರೆ ತುಂಬಾ ಅದ್ಭುತ. ಕಟ್ಟಿ ಹಾಕಬೇಕು. ಯಾವುದೇ ಕಾರಣಕ್ಕೂ ತುಳಸಿ ನಿಷಿದ್ಧ, ಹಾಕಲೇಬಾರದು, ಇಡಲೂಬಾರದು. ಅಲ್ಲಿ ನೆನಪಿಟ್ಟುಕೊಳ್ಳಿ. ಪಕ್ಕದಲ್ಲಿ ಇನ್ನೇನೋ ದೇವರಿದೆ, ಅಲ್ಲಿಗೆ ಇಡ್ತಾ ಇದು ಜಾರಿ ಬಿತ್ತು, ಇಲ್ಲ, ಇಡುವ ಹಾಗಿಲ್ಲ. ವಿನಾಯಕನಿರುವ ಸ್ಥಳದಲ್ಲಿ ತುಳಸಿ ಇರುವ ಹಾಗಿಲ್ಲ. ಶುದ್ಧಿ ಇರಬೇಕು. ಸ್ಥಳವನ್ನ ಸ್ವಲ್ಪ ಗೋಮೂತ್ರ ತಂದು ಹಾಕಿ ಶುದ್ಧಿ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಕಂಪಲ್ಸರಿ ನಾರಿಕೇಳ, ತೆಂಗಿನಕಾಯಿ ಇರಬೇಕು. ಕಂಪಲ್ಸರಿ ಫಲತಾಂಬೂಲ, 1-2 ಬಾಳೆಹಣ್ಣಾದ್ರೂ ಇರ್ತಕ್ಕಂಥದ್ದು, ಎಲೆ ಅಡಿಕೆ ಇರಲೇಬೇಕು. ಇದನ್ನ ಮಾಡ್ತಾ ಕಂಪಲ್ಸರಿ ಘಂಟಾನಾದದಿಂದ ಪೂಜೆ ಮಾಡಬೇಕು. ಗಂಟೆ ಆಡಲೇಬೇಕು. ಆ ಒಂದು ವಿನಾಯಕ, ಆ ಮನೆಯಲ್ಲಿರ್ತಕ್ಕಂಥ ಆ ಒಂದು ಏನೋ ಪೀಡೆ, ಮನೇಲಿ ಒಬ್ಬೊಬ್ರು ಒಂದೊಂದು ದಾರಿ ನೋಡಿ, ಒಬ್ಬೊಬ್ರದೊಂದೊಂದು ಮಾತು. ಯಾಕೋ ಮದುವೆ ಆದ್ಮೇಲೆ ಚೇಂಜ್ ಆಗ್ಬಿಟ್ಟ, ಬದಲಾಗ್ಬಿಟ್ಟ, ಈ ಒಂದು ಭಾವವೆಲ್ಲ ನಿಮ್ಮ ಮೇಲೆ ಹೇಳ್ತಕ್ಕಂಥದ್ದು. ಹೌದೋ? ಹಾ, ಅದಾಗ್ಲಿ ಅಯ್ಯ. ಆಮೇಲೆ ಈ ಒಂದು ರಾಹು ಕೇತುಗಳು, ಈ ಶನಿ, ರಾಹು, ಕೇತು, ಚಂದ್ರ ಈ ತರ ಬಂದ್ರೆ ಯಾರ್ದೋ ಕಣ್ದಿಷ್ಟಿ ಬಿದ್ದಿದೆ. ಪಕ್ಕ ಹೇಳ್ತಾನೆ, ನಿಮಗೆ ಮದುವೆಗೆ 3 ದಿನ ಹಿಂದೆ, ಇಲ್ಲ 7 ದಿನ ಹಿಂದೆ, ಇಲ್ಲ 3 ದಿನ ನಂತರ, ಇಲ್ಲ 7 ದಿನ ಒಂದು ಗಾಡಿನಲ್ಲಿ ಜರ್ಕ್ ಆದ್ರೂ ಆಗಿರ್ಬೇಕು, ಒಂದು ಜ್ವರ ಆದ್ರೂ ಬಂದು ಈ 7 ದಿನದ ಗ್ಯಾಪ್ ಅಲ್ಲೇ, ಜಾಸ್ತಿ ದಿನನೂ ಇಲ್ಲ, ಆಗಿರುತ್ತೆ. ಒಂಚೂರು ಸುಸ್ತೋ, ಗಾಡಿನಲ್ಲಿ ಜರ್ಕೋ, ಏನೋ ಒಂದು ನಡೆದಿದೆ. ಹೌದೋ ಅಲ್ವೋ? ಹಾ, ಒಂದು ಹಸು ಏನಾದ್ರೂ ತಗೋಬಂದು ಆ ಮನೆ ಹತ್ರ ಕಟ್ಟಿ, ಆಯ್ತು ಅಂದ್ರೆ ಇವತ್ತೇ ತಗೋಬಂದು ಕಟ್ಟಿ ಅದಕ್ಕೆ ಮೇವು ಕೊಡಿ. ನೋಡಿ, ಅದರ ಒಂದು ಸಗಣಿ ಹಾಕೋದು, ಗೋಮೂತ್ರ ಹಾಕೋದು ಗಮನಿಸಿ ಸೂಕ್ಷ್ಮವಾಗಿ. ಅದು ಕಿರ್ಚೋದು, ಗಾಬರಿ ಪಡೋದು, ಕಿತ್ಕೊಂಡು ಹೋಗೋದು ಮಾಡುತ್ತೆ ಅಂದ್ರೆ ಏನೋ ಮನೆ ಮೇಲೆ ಪ್ರಯೋಗ, ಕೆಟ್ಟ ದೃಷ್ಟಿ, ಕಣ್ ದೃಷ್ಟಿ, ದಿಗ್ಬಂಧನ ದೃಷ್ಟಿ ಆಗಿದೆ ಅನ್ನತಕ್ಕಂಥದ್ದಂತೂ ನಿಶ್ಚಿತ. ಫಸ್ಟು ಒಂದು ತುಳಸಿ ಕಟ್ಟೆಯನ್ನು ಇಟ್ಟು ಈ 53 ದಿನವೂ ನೆಲ್ಲಿಕಾಯಿ ದೀಪ ಅನ್ನತಕ್ಕಂಥದ್ದು ಹಚ್ಚಬೇಕು. ಅದನ್ನ ಹೇಗೆ ಹಚ್ಚೋದು ಅನ್ನತಕ್ಕಂಥದ್ದು ಯಾರಾದ್ರೂ ಅರ್ಚಕರನ್ನ ಕೇಳಿದ್ರೆ ಹೇಳ್ಕೊಡ್ತಾರೆ. ನಿಮ್ಮ ಪತ್ನಿಗೆ ಹೇಳಿ, ಅದನ್ನ ಮಾಡಿಸ್ಲಿಕ್ಕೆ ಹೇಳಿ. ಈ 53 ದಿನ ನೋಡಿ, ಎಷ್ಟು ಮಾಡಿ ಅಯ್ಯ, ಒಂದು ಅದ್ಭುತ ಕನ್ಫರ್ಮ್ ನಿಮ್ಮ ಸಮಸ್ಯೆಗೊಂದು ತಿಳಿಯಾಗ್ತಕ್ಕಂಥದ್ದಾಗುತ್ತೆ. ಚಿತ್ತಶುದ್ಧಿ, ಮನಃಶುದ್ಧಿ, ಮನಃಶಾಂತಿ, ಎಲ್ಲವೂ ಸಂಪತ್ತು, ಸಮಾಧಾನವೂ ಸಿಗ್ತಕ್ಕಂಥದ್ದಾಗುತ್ತೆ. ಹೋಗ್ಬನ್ನಿ. ಸೋಮಶೇಖರ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ತುಲಾ ರಾಶಿಯ ಕುರಿತು ಏನ್ ಹೇಳ್ತೀರಾ? ಖಂಡಿತ. ತುಲಾ ರಾಶಿಯವರಿಗೆ ಚಂದ್ರ ವಿಶೇಷವಾಗಿ ದಶಮ ಭಾವದಲ್ಲಿ, ಉದ್ಯೋಗ ಸ್ಥಾನದಲ್ಲಿ, ತನ್ನ ಒಂದು ಸ್ವಸ್ಥಾನದಲ್ಲೇ ಇದ್ದಾನೆ, ಸ್ವಂತ ಕ್ಷೇತ್ರದಲ್ಲೇ ಇದ್ದಾನೆ ಅಂತಕ್ಕಂಥದ್ದು ವಿಶೇಷ. ಅದರಲ್ಲೂ ಈ ಒಂದು ಏರೋನಾಟಿಕಲ್ ಆಗಿ, ಇಂಜಿನಿಯರಿಂಗ್ ಸಂಬಂಧಪಟ್ಟಂಥದ್ದು, ಈ ಡಾಕ್ಟರ್ಸ್ ಆಗಿ, ಈ ಒಂದು ಪ್ರೊಫೆಸರ್ಸ್ ಆಗಿ, ಟೀಚರ್ಸ್ ಆಗಿ, ಲೆಕ್ಚರರ್ಸ್, ಪ್ರೊಫೆಸರ್, PhD ಹೋಲ್ಡರ್ಸ್, ಆ ಥರದ್ರಲ್ಲಿರ್ತಕ್ಕಂಥವ್ರು, ತುಂಬ ದೊಡ್ಡ ಡಾಕ್ಟರ್ಸ್, ನಾರ್ಮಲ್ ಡಾಕ್ಟರ್ಗಿಂತಲೂ ತುಂಬ ದೊಡ್ಡ ಡಾಕ್ಟರ್ಸ್, ಇಂಜಿನಿಯರ್ ಅನ್ನೋದಕ್ಕಿಂತಲೂ ತುಂಬ ದೊಡ್ಡ ಇಂಜಿನಿಯರ್ಸ್, ಈ ಥರಕ್ಕಂಥವ್ರಿಗೆ ವಿಶೇಷ. ತುಂಬ ದೊಡ್ಡ ಒಂದು ಕಲಾವಿದರಿಗೆ ಏನಾದ್ರೂ ಒಂದು ಅವಾರ್ಡ್ ಬರ್ತಕ್ಕಂಥದ್ದು, ಇಲ್ಲ ದಿಢೀರಂತ ಒಂದು ಸನ್ ಸ್ಟ್ರೋಕೋ, ಹಾರ್ಟ್ ಅಟ್ಯಾಕೋ ಆಗ್ತಕ್ಕಂಥ ಭಾವ ಕೂಡ ಆಗಿಬಿಡುತ್ತೆ. ಕಲಾ ಪ್ರಪಂಚದಲ್ಲಿರ್ತಕ್ಕಂಥವ್ರಿಗೆ ಪರಿಶ್ರಮ. ಮುಖ್ಯವಾಗಿ ಈ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಇಲ್ಲ ಭೂಮಿ, ಮಣ್ಣು, ಮನೆ ಕಟ್ಟಿಸೋದು, ಇಂಥ ಒಂದು ವ್ಯವಹಾರ ಕೆಲಸ ಕಾರ್ಯಗಳಲ್ಲಿರೋರಿಗೆ ಒದ್ದಾಟದ ದಿನ. ಆದಷ್ಟು ಇವತ್ತೇನ್ ಮಾಡಿ ಅಂತ ಹೇಳಿದ್ರೆ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ 1 ಲೋಟ ಮಜ್ಜಿಗೆ ತಗೋಬಂದು ಹೊರಗಡೆ ಎಲ್ಲಿಯಾದ್ರೂ ಒಂದು ಗಿಡ ಇದ್ರೆ, ನೀವು ನಿತ್ಯ ಪೂಜೆ ಮಾಡೋ ತುಳಸಿ ಗಿಡಕ್ಕೆ ಹಾಕ್ಲೇಬಾರ್ದು, ನೆನ್ಪಿಟ್ಕೊಳ್ಳಿ. ಬೇರೆ ಗಿಡ ಇದ್ರೆ ಇಲ್ಲ ಹೊರಗಡೆ ಒಂದಷ್ಟು ಆ ನೆಲಕ್ಕೆ 1-3 ಡ್ರಾಪ್ ಈ ತರ ಹಾಕ್ಬಿಟ್ಟು ಹೊರಗಡೆಯಿಂದಲೇ ಮನೆಯವ್ರಿಗೆ ಕೊಟ್ಟು ನೀವು ಹೋಗಿ. ಆ ಹುಳಿ ತತ್ವ ಹೋಗ್ಲಿ, ಆ ಗಾಬರಿ ತತ್ವ ಹೋಗ್ಲಿ. ಹೋಗುವಾಗ ಇಲ್ಲ ಬರುವಾಗ, ರಾತ್ರಿ ಊಟ ಮಾಡುವ ಮೊದಲು ಇವತ್ತು ಕಂಪಲ್ಸರಿ ಯಾವುದಾದ್ರೂ ಬೀದಿ ನಾಯಿ, ಇಲ್ಲ ನಿಮ್ಮ ಮನೇಲೇ ಸಾಕಿದ್ರೆ ನಾಯಿ, ಇಲ್ಲ ಹಸು ಸಾಕಿದ್ರೆ ಅದಕ್ಕೊಂದಷ್ಟು ತಿಂಡಿ, ಮೇವು ಏನಾದ್ರು ಕೊಟ್ಟು ಹಾಕ್ಬಿಟ್ಟು ಆನಂತರ ಬಂದು ಊಟ ಮಾಡ್ತಕ್ಕಂಥದ್ದು ಮಾಡಿ. ಅದು ನೆಲದಲ್ಲೇ ಕುಳಿತು, ಚಾಪೆ ಹಾಕಿ ಕುಳಿತು ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡಿದ್ರೆ ಒಳ್ಳೆಯದು. ಅದರಲ್ಲೂ ಮನೆಯ ಗೃಹಿಣಿ ಇವತ್ತು ತುಲಾ ರಾಶಿಯವರಾಗಿದ್ರೆ, ರಾಜೇಶ್ವರಿ, ರಾಜಲಕ್ಷ್ಮಿ, ರಕ್ಷಿತಾ, ರಂಜಿತಾ, ರಾಗಿಣಿ ಅನ್ನತಕ್ಕಂಥ ಹೆಣ್ಮಕ್ಕಳಾಗಿದ್ರೆ, ಅಡುಗೆ ಮನೆಯಲ್ಲೇ ದಕ್ಷಿಣಕ್ಕೆ ಮುಖ ಮಾಡಿ ಚಿಕ್ಕ ಬೌಲಲ್ಲಾದ್ರೂ ಒಂಚೂರು ಊಟ ತಿಂದ್ರೆ, ಒಂದು ತುತ್ತಾದ್ರೂ ತುಂಬಾ ಒಳ್ಳೆಯದು. ಮನೆಗೆ ಶಾಂತಿ, ನೆಮ್ಮದಿ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ಸ್ವಲ್ಪ ಸುಮ್ಮನೆ ಆತಂಕ ಪಡ್ತೀರ ಅಷ್ಟೇ. ಏನೋ ಮನೆಯವರು, ಹಿರಿಯರು, ಯಾವುದೋ ಒಂದು ಕಿಟಿ ಮಾನಸಿಕವಾಗಿ. ಶನಿ ಅಂದ್ರೆ ನೋವು ಕೊಡ್ತಕ್ಕಂಥದ್ದು. ಶನಿಯ ನಕ್ಷತ್ರ, ಹಿರಿಯರು,
ಪುಷ್ಯ ಅಂದ್ರೆ ವೃದ್ಧರು, ವಯಸ್ಸಾದವರು, ಅತ್ತೆನೋ ಚಿಕ್ಕತ್ತೆನೋ ದೊಡ್ಡತ್ತೆನೋ ಅಜ್ಜಿನೋ ದೊಡ್ಡಜ್ಜಿನೋ ಇವರಿಂದ ಏನೋ ಒಂದು ಕಿಟಪಿಟಿ ಅನ್ಸುತ್ತೆ. ಇಲ್ಲ ಉದ್ಯೋಗದಲ್ಲಿ ವಯಸ್ಸಾದವ್ರು ಯಾರಾದ್ರೂ ತೀವಿತಾರೆ, ಅದು ಏನಪ್ಪ ಅನ್ನತಕ್ಕಂಥ ಮೇಲಧಿಕಾರಿ ಏನಾದ್ರು ತೀವಿತಾರೆ, ಇಲ್ಲ ಕೆಲಸಗಾರ ಯಾರಾದ್ರೂ ಕಾಲು ಎಳಿತಾರೆ, ಈ ರೀತಿ ಆಗುತ್ತೆ. ಇವತ್ತು ಕಂಪಲ್ಸರಿ ಒಂದು ಬಾಳೆ ಎಲೆ ತಗೊಂಡು ಯಾವ್ದಾದ್ರು ದೇವಸ್ಥಾನದ ಹತ್ರ ಭಿಕ್ಷುಕರಿಗೆ ಒಂದು 3 ಜನಕ್ಕೆ ಊಟ ಹಾಕೋದು, ಇಲ್ಲ ಅಟ್ಲೀಸ್ಟ್ ಸಿಹಿ ಪೊಂಗಲ್ ಹಂಚಿ ಬರ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಮಸೀದಿ ಹತ್ರ ಹೋಗ್ಬಿಟ್ಟು ಭಿಕ್ಷುಕರಿಗೆ ಜಾಮೂನು ಸಿಹಿಯೋ ಕೊಟ್ಟು ಬಂದ್ರೆ ಇದ್ದಿದ್ದು ಶ್ರೇಷ್ಠ, ಪುಷ್ಯ ಪರಿಪೂರ್ಣ ಅನ್ನತಕ್ಕಂಥದ್ದು. ನಿಮ್ಮ ಅರ್ಧಂಬರ್ಧ ಕೆಲಸಗಳೆಲ್ಲವೂ ಪೂರ್ಣ ಆಗುತ್ತೆ. ಯಾಕೋ ಎಲ್ಲ ಅರ್ಧಂಬರ್ಧೆಲ್ಲ ಮರ್ತು ಹೋಗ್ತಿದ್ರಿ, ಪ್ಲೀಸ್ ರೈಟ್ ಎ ಡೈರಿ, ಏನೇನು ಕೆಲಸ ಮಾಡ್ಕೋಬೇಕು, ಒಳ್ಳೇದಾಗುತ್ತೆ. ಧನುಸು ರಾಶಿ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದರೆ ಆಯುಷ್ಯ ವೃದ್ಧಿ ಅಂತ ಹೇಳ್ತಾರೆ. ಬಟ್ ಮಿಕ್ಕ ಎಲ್ಲ ಕೆಲಸಗಳು ವಿಘ್ನ ಭಂಗ, ಹೋಗುವ ಕೆಲಸಗಳು ಭಂಗ ಆಗ್ತಕ್ಕಂಥದ್ದಾಗುತ್ತೆ, ನಿಧಾನ ಆಗುತ್ತೆ, ತಳ್ಳುತ್ತೆ. ನೀವೇ ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವವರಾಗಿದ್ರೆ ಕಿರಾಣಿ ಅಂಗಡಿನೋ, ಎಣ್ಣೆ ಅಂಗಡಿನೋ, ಮೊಟ್ಟೆ ಅಂಗಡಿನೋ, ಪ್ರಾವಿಷನ್ ಸ್ಟೋರೋ, ಗಿರ್ವಿ ಅಂಗಡಿನೋ ಏನಾದರೂ ಇಟ್ಟಿದ್ರೆ ಅಯ್ಯೋ ಹೋಗಪ್ಪ ನಾನೇ ತೊಳ್ಬೇಕು, ಬರಬೇಕು, ಕ್ಲೀನ್ ಮಾಡಬೇಕು, ಎತ್ತಿಡ್ಬೇಕು, ನೋಡಬೇಕು, ಸಾಕಾಗಿದೆ ಅನ್ನಿಸ್ತಕ್ಕಂಥದ್ದು. ದೇರ್ ಈಸ್ ಎ ಚಾನ್ಸಸ್ ತುಂಬ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಈ ಥರ ಇದ್ರೆ ಏರುಪೇರು. ತುಂಬ ಯಾವುದೋ ಒಂದು ಅವಾರ್ಡು, ಪೊಸಿಷನು, ಪ್ರಮೋಷನ್, ಯಾವುದೋ ಒಂದು ಹೊಸ ಕಾರ್ಯ, ಹೊಸ ಮನೆ ಆರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹಿರಿಯರನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತೀರಾ. ಅಮ್ಮ ಇದ್ದಿದ್ರೆ, ಅಪ್ಪ ಇದ್ದಿದ್ರೆ, ಅಜ್ಜ ಇದ್ದಿದ್ರೆ ಎಷ್ಟು ಬೆನ್ನು ತಟ್ತಿದ್ರು, ಎಷ್ಟು ನಮಗೊಂದು ಆಸರೆ ಆಗಿರ್ತಿದ್ರು ಅನ್ನತಕ್ಕಂಥ ಭಾವದಿಂದ ತುಂಬ ಒಂದು ಸಂಕಟ ಪಡ್ತಕ್ಕಂಥ ಛಾಯೆ ಅನಿಸುತ್ತೆ. ಇರಲಿ, ಅವರನ್ನು ನೆನೆಸ್ಕೊಂಡು ಆದಷ್ಟು ಕೆಲಸವನ್ನು ಮಾಡಿ, ತೊಂದರೆಗಳೇನೂ ಆಗೋದಿಲ್ಲ. ದೂರ ಪ್ರಯಾಣ ಸ್ವಲ್ಪ ನಿಷಿದ್ಧ ಅಂದರೆ ಸ್ವಲ್ಪ ವಿಜ್ಞಾನ ಇವತ್ತು ಧನುಸು ರಾಶಿಯವರಿಗೆ ನೋಡಿಕೊಂಡು. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಗುರುಜಿ, ಶುಭಂ ವಾಸ್ತು ವಿಭಾಗದಲ್ಲಿ ಬಹಳನೇ ವಿಶೇಷವಾದ ಒಂದು ಮಾಹಿತಿಯನ್ನ ನೀಡ್ತಾ ಬರ್ತಾ ಇದ್ದೀರಾ. ಜೊತೆಗೆ ಇವತ್ತು ಹೇಳ್ತೀನಿ ಅಂತಿದ್ರಿ, ನಾವು ಕೊಂಡ್ಕೊಂಡಿರುವಂತಹ ಭೂಮಿಯನ್ನ ಅಗಿವಾಗ ಎಂತೆಂತ ವಸ್ತು ಸಿಗತ್ತೆ, ಅದು ಕೆಲವೊಂದು ಸೂಚನೆಗಳನ್ನ ತಿಳಿಯಪಡಿಸುತ್ತೆ ನಮ್ಗೆ ಅಂತ ಹೇಳ್ತಿದ್ರಿ. ಮುಂದೆ ಗುರುಜಿ ನೋಡಿ, ಮೊದಲೆಲ್ಲ ಒಂದು ಮನೆ ಕಟ್ಟಬೇಕು ಅಂದಾಗ ಆ ಜಾಗನ ಮೊದಲು ನೋಡ್ತಿದ್ರು, ದಡಾರಂತ ಹೋಗಿ ತಗೋತಿರ್ಲಿಲ್ಲ. ಕಟ್ಟೋಕ್ ಮೊದಲು ನೋಡ್ತಿದ್ರು, ನೋಡಿಬಿಟ್ಟು ತಗೋತಿದ್ರು. ಇಲ್ಲ, ಇರೋ ಜಾಗವನ್ನ ಹೋಗಿ ಶುದ್ಧಿ ಮಾಡಿಸಿ ಅಲ್ಲಿ ಅಗದು ಹಾಲು ಹಾಕಿ, ಇಲ್ಲ ನೀರು ಹಾಕಿ, ಎಷ್ಟು ತೇವಾಂಶ ಇದೆ, ಇಲ್ಲ ಅಗದು ಮುಚ್ಚಿದ್ರೆ ಆ ಮಣ್ಣು ಫಲವೃದ್ಧಿ ಕೊಡುತ್ತಾ, ಇಲ್ಲ ಹಳ್ಳಕ್ಕೂ ಬೀಳ್ತಿದ್ಯಾ, ಸಮಕ್ಕೆ ಬೀಳ್ತಿದ್ಯಾ, ಇಲ್ಲ ಅನ್ನತಕ್ಕಂಥದ್ದು. ನೋಡಿ, ನಾವು ಸತ್ತಾಗ ನಮ್ಮನ್ನು ಹೂಳ್ತಾರೆ, ಅಲ್ಲಿ ಕೂಡ ಒಂದು ವಿಸ್ಮಯ ಇದೆ. ಆ ಹೂಳಿದಾಗ ಮಣ್ಣೇನಾದ್ರೂ ಈ ರೀತಿ ಎತ್ತರಕ್ಕೆ ಬಂದಿದ್ರೆ ಪುಣ್ಯಾತ್ಮಪ್ಪ ಒಂದು ಋಣ ತೀರುತ್ತು ಅನ್ನತಕ್ಕಂಥ ಮಾತಿತ್ತು. ಎಲ್ಲ ಪಡ್ಕೊಂಡಿದ್ದಾನೆ, ಎಲ್ಲ ಇಲ್ಲೇ ತಿರುಗಿಸ್ಕೊಟ್ಟು ಹೋಗಿದ್ದಾನೆ, ಒಳ್ಳೆ ಹೆಸರು ಪಡ್ಕೊಂಡಿದ್ದಾನೆ, ಅವನು ಋಣ ತೀರುತ್ತು ಅಂತ. ಸಮಾನಾಂತರವಾಗಿ ಅಗದು 6 ಅಡಿಗೆ 3 ಅಡಿಗೆ ಅಗದು ಮಣ್ಣು ತೆಗೆದು ಅವನನ್ನು ಹಾಕಿ ಮುಚ್ಚಿದಾಗ ಸಮವಾಗಿದ್ರೆ ಇನ್ನೂ ಆಸೆಗಳು ಇಟ್ಕೊಂಡಿದ್ದ, ಎಡವಟ್ಟದ ಆಸೆಯ, ಪರವಾಗಿಲ್ಲ, ಒಳ್ಳೆ ಮನುಷ್ಯ ಅಷ್ಟೇ. ಈ ರೀತಿ ಮಣ್ಣು ಉಕ್ಕಿದಾಗ ಪುಣ್ಯಾತ್ಮ ಅನ್ನೋರು, ಈ ರೀತಿ ಇದ್ರೆ ಸಾಮಾನ್ಯ ಮನುಷ್ಯ. ಅದೇ ದೊಕ್ಕ ಬಿದ್ದಿದ್ರೆ ಅಯ್ಯೋ ಗತಿಗೆಟ್ಟ ಮನುಷ್ಯಪ್ಪ, ಇವನು ಇನ್ನೂ ಆಸೆ ಇಟ್ಕೊಂಡು ಹೋಗವನಲ್ಲಪ್ಪ, ಇದಾಗಿಲ್ಲ ಅದಾಗಿಲ್ಲ, ಇನ್ನೆಷ್ಟು ಪಾಪಕೃತ್ಯಗಳು ಮಾಡಬೇಕು ಅಂದ್ಕೊಂಡಿದ್ನು ಅನ್ನತಕ್ಕಂಥದ್ದು. ಅಲ್ಲಿ ಶಾಂತಿಯಿಂದ ಹೋಗಿಲ್ಲ, ನೆಮ್ಮದಿಯಿಂದ ಹೋಗಿಲ್ಲ ಅಂತಕ್ಕಂಥದ್ದು. ಒಂದು ಸಾವಿಗೆ ಇಷ್ಟು ಯೋಚನೆ ಮಾಡಬೇಕಾದ್ರೆ ಬದುಕು 100 ವರ್ಷ, ಸಾವು ಒಂದೇ ಬಾರಿ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಪದೇ ಪದೇ ಬರೋಲ್ಲ. ನೀವು ಹೇಗಾದ್ರೂ ಬದುಕಿ, ಹೆಂಗಾದ್ರೂ ಬದುಕಿ, ಎಷ್ಟಾದ್ರೂ ತಿಂದಿರಿ, ರಾಜನಾಗಿರಿ, ಮಂತ್ರಿ ಆಗಿರಿ, ಭಿಕ್ಷುಕ ಆಗಿರಿ, ಸಾಮಾನ್ಯ ಆಗಿರಿ, ಗುರು ಆಗಿರಿ, ಏನಾದ್ರೂ ಆಗಿರಿ, ಕಳ್ಳ ಆಗಿರಿ, ಬಿನ್ ಲ್ಯಾಡನ್ ಆಗಿರಿ, ಕರ್ಕೊಂಡು ಹೋಗೋದಂತೂ ಪಕ್ಕ. ಅವ್ನು ಬಂದಾಗ ಬಾಗಿಲು ನೀವು ತೆಗಿಯಲ್ಲ ಅಂದ್ರೂ ಒದ್ಕೊಂಡು ಕರ್ಕೊಂಡು ಹೋಗುತ್ತೆ, ಇದಂತೂ ಪಕ್ಕ. ಆದರೂ ನಾವೊಂದು ಗೂಡು, ಅಂದದ ಗೂಡು ಕಟ್ಕೋತೇವೆ. ನಾವು ಇಂಥದ್ದೇ ಮನೆ, ಇಂಥದ್ದೇ ಬದುಕು, ಇಂಥದ್ದೇ ಜೀವನ, ಇಂಥದ್ದೇ ಗಂಡ, ಇಂಥದ್ದೇ ಹೆಂಡತಿ, ಇಂಥದ್ದೇ ಮಕ್ಕಳು, ಇಂಥದ್ದೇ ಅಮ್ಮ, ಅಣ್ಣ, ಸ್ನೇಹಿತರು, ಆತ್ಮೀಯರು ಅಂತಕ್ಕಂಥದ್ದು. ಹೌದಲ್ವೋ? ಅವ್ರನ್ನೆಲ್ಲ ಎಲ್ಲಿ ಕರೆಯೋದು? ನಮ್ಮ ಪುಟ್ಟ ಗೂಡಿಗೆ ನಮ್ಮ ಒಂದು ಪುಟ್ಟ ಗೂಡು ಕಟ್ಕೋತೇವೆ. ಅಲ್ಲಿ ಹೋದಾಗ ಆ ಒಂದು ಆನಂದ ಮೇಳೈಸಬೇಕು, ಆ ಒಂದು ತೃಪ್ತ ಅನ್ನಿಸ್ತಕ್ಕಂಥದ್ದು ಆಗಬೇಕು. ಅದು ಒಂದು ಲೆಕ್ಕಾಚಾರ. ಸೊ ಅಂಥ ಒಂದು ಮನೆಯನ್ನು ಕಟ್ಟುವಾಗ ಸ್ಥಳ ಶುದ್ಧಿ ಅನ್ನೋದನ್ನ ಖಂಡಿತ ನೋಡಬೇಕಾಗುತ್ತೆ. ಅಗಿಯುವಾಗೇನಾದರೂ ಈ ಹಸುವಿನ ಕೊಂಬು ತೋರುತ್ತಾರೆ,
ತುಂಬಾ ಮಂಗಳಕರ. ವೃದ್ಧಿಯಾಗುತ್ತೆ, ಸಂಪತ್ತು ವೃದ್ಧಿಯಾಗುತ್ತೆ, ಗೋ ವೃದ್ಧಿಯಾಗುತ್ತೆ, ಕ್ಷೀರ ವೃದ್ಧಿಯಾಗುತ್ತೆ. ಆ ಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ತಲೆಮಾರುಗಳು, 3 ತಲೆಮಾರು ಮನೆಯನ್ನ ಕಾವಲು ಕಾಯುತ್ತದೆ ಆ ನಂದಿ ಅನ್ನತಕ್ಕಂಥ ಒಂದು ಮಾತು. ಅಲ್ಲೇನಾದರೂ ದೇವರ ವಿಗ್ರಹಗಳೇನಾದರೂ ಸಿಕ್ಕಿಬಿಟ್ಟರೆ, ನಂದಿ ವಿಗ್ರಹವೋ, ವಿನಾಯಕನ ವಿಗ್ರಹವೋ, ಹನುಮಂತನ ವಿಗ್ರಹವೋ, ಬಾಬಾ ವಿಗ್ರಹವೋ, ಖಂಡಿತ ಅವನು ಎಂತಹ ಅಧರ್ಮದಲ್ಲಿದ್ದರೂ ಕೂಡ ಧರ್ಮಪಾರಾಯಣನಾಗ್ತಾನೆ. ಅವನ ಮನೆಯಲ್ಲಿ ಒಂದು ಗುರು ಒಬ್ಬನು ಹುಟ್ಟುತ್ತಾನೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಆ ಮನೆ ಕಟ್ಟುವ ಜಾಗದಲ್ಲಿ ಅಗೆಯುವಾಗ ಏನಾದರೂ ಈ ಥರ ಶುಭಕರವಾಗಿರ್ತಕ್ಕಂಥ ವಸ್ತುಗಳು ಸಿಕ್ಕರೆ, ಅದೇ ಒಡೆದು ಹೋದ ಮಡಕೆ ಇದ್ದರೆ ಸಿಕ್ಕರೆ, ಒಡೆದು ಹೋದ ಹೆಂಚುಗಳು ಸಿಕ್ಕರೆ, ಇಲ್ಲ ಬೂದಿ ತುಂಬಿದ ಮಡಕೆ ಸಿಕ್ಕರೆ, ಇಲ್ಲ ಬೂದಿಯೇ ಸಿಕ್ಕರೆ, 101% ಪೀಡೆಯೇ, ನತದೃಷ್ಟ ಜಾತಕವಾಗಿ ಬಿಡುತ್ತೆ. ನೀವೇನಾದ್ರೂ ಮನೆ ಕಟ್ಟಿ ಅಲ್ಲಿಟ್ರೆ ಕೋಟೀಶ್ವರನು ಕೂಡ ಒಡೆದೋಗ್ತಾನೆ. ಅವನು ಮಡಿಕೆ ಚಿಪ್ಪೆ, ಅವನು ಭಿಕ್ಷಾಂದೇಹಿ ಆಗ್ಬಿಡ್ತಾನೆ. ದೇಶ ಬಿಟ್ಟು ಹೋಗ್ಬಿಡ್ಬೇಕು, ಊರು ಬಿಟ್ಟು ಹೋಗ್ಬಿಡ್ಬೇಕು, ಮನೆ ಮಠ ಬಿಟ್ಟು ಓಡೋಗ್ಬಿಡ್ಬೇಕು. ಇದು ನಡೆಯುತ್ತೆ, ಇದು ಕನ್ಫರ್ಮ್. ಒಬ್ರು ಭಾರಿ ದೊಡ್ಡ ಫಿಲ್ಮ್ ಪ್ರೊಡ್ಯೂಸರ್, ತುಂಬಾ ಶ್ರೀಮಂತರು, ಆಗರ್ಭ ಶ್ರೀಮಂತರು, ಏನೂ ಇಲ್ಲದ ವ್ಯಕ್ತಿ ದೊಡ್ಡ ಶ್ರೀಮಂತರಾಗ್ತಾರೆ. ತುಂಬಾ ದೊಡ್ಡ ಒಂದು ಮನೇನ ಕಟ್ತಾರೆ. ಆ ಮನೆ ಕಟ್ಟುವಾಗ ನೈಋತ್ಯ ಮೂಲೆಯಲ್ಲಿ ಪಾಪ ಅವ್ರ ಕಾಕತಾಳಿಯ ಒಂದು ಸೂಚನೆ ಕೊಡುತ್ತೆ, ಮೀರಿ ಕಟ್ತಾರೆ ಅವರು. ಅಲ್ಲಿ ಒಂದು ಮಡಿಕೆನಲ್ಲಿ, ಒಡೆದ ಮಡಿಕೆನಲ್ಲಿ ಬೂದಿ ಸಿಗುತ್ತೆ. ನೀವು ನಂಬಿದ್ರೆ ನಂಬಿ, ಕಟ್ಟುಬಿಡ್ತಾರೆ, ಒಂದು ಪಿಕ್ಚರ್ ತೆಗಿತಾರೆ, ಟೋಟಲ್ ಲಾಸ್. ಇವತ್ತು ಆ ವ್ಯಕ್ತಿ ಏನು ಕೆಲಸ ಮಾಡ್ತಿದ್ದಾರೆ ಅಂದರೆ ನೀವು ದಂಗಾಗ್ಬೋದು. ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ. 14 ವರ್ಷ ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇಲ್ಲ, ಇಲ್ಲಿಲ್ಲ, ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಆ ಮನುಷ್ಯ. 14 ವರ್ಷ. ಇಟ್ ವಾಸ್ ಅ ಶಾಕಿಂಗ್. ಏನಪ್ಪ ಆಯಿತು ಅಂತ ಹೇಳಿದಿದೆ. ನೀವು ಮನೆ ಕಟ್ಟೋವಾಗಲಿ ನಿಮ್ಮ ಜಾತಕ ಅದ್ಭುತವಾಗಿದೆ. ಎವ್ರಿಥಿಂಗ್, ನೀವು ಮಾಡಿರೋ ದಾನ ಪೂಜೆ ಎವ್ರಿಥಿಂಗ್ ಇಸ್ ದೇರ್, ಕಾಪಾಡಲೇಬೇಕು. ಆದರೂ ಏನೋ ನಡೆದಿದೆ. ನೀವು ಮನೆ ಕಟ್ಟುವಾಗ, ಆ ಮನೆ ಕಟ್ಟಿದ ಮೇಲೇ ನಿಮಗೆಲ್ಲ ಮುಳುಗಿರೋದು ಸ್ವಾಮಿ. ಮನೆ ವಾಸ್ತು ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಆದರೂ ಈ ಮನೆ ಕಟ್ಟುವಾಗ ಏನೋ ಒಂದು ಸಿಕ್ಕಿರಬೇಕು. ಏನಾದರೂ ಒಂದು ಸಿಕ್ಕಿತ್ತಾ, ಅಮಂಗಳಕರವಾಗಿದ್ದೋ ಏನಾದರೂ ಅಂತ ತುಂಬ ಹಳೆಯದು ನೆನಪಿಸ್ಕೊಂಡು ಅವ್ರು ಹೇಳಿದ್ರು. ಹೌದು, ಆ ನೈಋತ್ಯ ಮೂಲೆಯಲ್ಲಿ ಒಂದು ಮಡಿಕೆ ಸಿಕ್ತು. ಮಡಿಕೆ ಪೂರ್ತಿ ಹೊಡೆದಿತ್ತು, ಒಂಥರ ಬೂದಿ ಇತ್ತು ಸ್ವಾಮಿ. ಬೂದಿಯಾಗಿಬಿಟ್ಟ ಈ ಮನುಷ್ಯ, ದೇಹಿಯಾಗಿಬಿಟ್ಟ. ಕೋಟ್ಯಾಧೀಶ್ವರ, ನಿತ್ಯವೂ ಅನ್ನದಾಸೋಹ ಅಥವಾ ಹೊರಗಡೆ ಬಂದರೆ 1000 ರೂಪಾಯಿ ನೋಟುಗಳನ್ನು ಎಣಿಸ್ತಿದ್ದಂಥ ಮನುಷ್ಯ ಭಿಕ್ಷುಕರಿಗೆ. ನೋಡಿ, ಒಂದು ಸಣ್ಣ ಎಡವಟ್ಟು ಮಹಾ ಪ್ರಳಯವನ್ನೇ ತಂದಿಟ್ಟು ಬಿಡುತ್ತೆ. ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಕಾಯಿಲೆ. ನೋಡಿ, ಒಬ್ಬರು ಒಂದು ಮನೆ ಕಟ್ತಾರೆ, ಒಂದು ತುಂಬ ದೇವಿ ಕ್ಷೇತ್ರದ ಹತ್ರ. ಆ ಮನೆಗೆ ಹೋದ ಮೇಲೆ ಅವರಿಗೆ ಯೂಟ್ರಸಲ್ಲಿ ಕ್ಯಾನ್ಸರ್ ಬರುತ್ತೆ, ಗಾಲ್ ಬ್ಲಾಡರ್ ಸ್ಟೋನ್ ಆಗುತ್ತೆ, ಥೈರಾಯ್ಡ್ ಸಿವಿಯರ್ ಪ್ರಾಬ್ಲಮ್ ಆಗುತ್ತೆ. ಪೂಜೆ, ನಿಯಮ, ವಾಸ್ತು ಎಲ್ಲವೂ ಪಕ್ಕ. ಕಾರಣ ಇಷ್ಟೇ, ಅಲ್ಲಿ ರಕ್ತಸಿಕ್ತವಾಗಿರ್ತಕ್ಕಂಥ ಒಂದು ವಸ್ತ್ರ ಸಿಕ್ಕಿದೆ ಅವರಾಗಿ. ಅವಾಗ ಅದು ಗಮನ ಕೊಟ್ಟಿಲ್ಲ. ಅಯ್ಯೋ ಬಿಡಿ, ಶಾಂತಿ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಗೋಮೂತ್ರ ಹಾಕಿ ಏನೋ ಒಂದು ಮಾಡ್ಕೊಂಡು ಮಾಡಿಬಿಟ್ಟಿದ್ದಾರೆ. ಇಷ್ಟಕ್ಕೂ ತುಂಬಾ ದೊಡ್ಡ ವೈದಿಕ ಕುಟುಂಬ. ಕೇಳಿದ್ದಿದೆ, ಮನೆಗಿಲ್ಲ, ಓಕೆ, ನಿಮ್ಮ ಜಾತಕನೂ ಪರವಾಗಿಲ್ಲ, ಗುರು ಸ್ವಲ್ಪ ವಕ್ರ, ಆಗಾಗ ಆರೋಗ್ಯ ಕೆಡಬೇಕು. ಎಸ್, ಅದಕ್ಕೊಂದು ಕಾರಣ ಬೇಕಲ್ಲ. ಏನಾದರೂ ಈ ಹೊಸ ಮನೆಗೆ ಬಂದ ಮೇಲೆ 3 ವರ್ಷದಲ್ಲಿ ನೀವು ಕಡಿಮೆ ಅಂದ್ರೂ 3 ಸಲ ಅಡ್ಮಿಟ್ ಆಗಿದ್ದೀರಾ, ಮನೇಲಿ ಒಂದು ಮದುವೆ ಕಾರ್ಯನೂ ನಡೀತಿಲ್ಲ, ಈ ಥರದ್ದು ಆಗಿತ್ತೆ, ಏನಾದರೂ ಸಿಕ್ಕಿತ್ತೆ ಅಂದರೆ ರಕ್ತ ಸಿಕ್ತಿದ್ದು ಏನೋ ಒಂಥರ ಬಟ್ಟೆ ಥರದ್ದು ಸಿಕ್ಕಿತ್ತು ನಮಗೆ, ದಿಂಬ ಥರ ಅಂತ. ನೋಡಿ, ಅಗಿಯುವಾಗ ಇದು ತುಂಬಾ ದೊಡ್ಡ ಲಕ್ಷಣಗಳನ್ನು ಗಮನಿಸಬೇಕು. ಮಣ್ಣು ವಾಸನೆನೂ ಅಷ್ಟೇ, ಕಮ್ಮಾಗಿರ್ಬೇಕದು. ಅಯ್ಯೋ, ಮಣ್ಣು ತಗೊಂಡು ವಾಸನೆ ನೋಡೋದು ಇಲ್ಲಪ್ಪ. ಪ್ರತಿಯೊಂದು ಅಷ್ಟೇ. ಕೆಲವು ಮಣ್ಣು ನೋಡಬೇಕು. ದೇವಿ ಕ್ಷೇತ್ರಗಳೆಲ್ಲ ಹೋಗಿ ನೀವು ನೋಡಿ, ಇಲ್ಲಿ ಸ್ನಾನ ಮಾಡೋಕ್ಕೂ ನೀವು ಕಟೀಲೋ, ಕೊಲ್ಲೂರೋ, ಹೊರನಾಡೋ, ಧರ್ಮಸ್ಥಳವೋ, ಕುಕ್ಕೆಯೋ, ಚಾಮುಂಡೇಶ್ವರಿಯೋ, ನಂಜನಗೂಡೋ, ಆ ಕಪಿಲ ತೀರ್ಥ, ಕಾವೇರಿ ತೀರ್ಥ, ಅಲ್ಲೊಂದು ಸ್ನಾನ ಮಾಡಿ ನೋಡಿ. ನಿಮಿಷಾಂಬ ಕ್ಷೇತ್ರದಲ್ಲಿ ನೀರು 1000 ಜನ ಸ್ನಾನ ಮಾಡ್ತಿರ್ತಾರೆ. ಸ್ನಾನ ಮಾಡಿಬಿಟ್ಟು ನೋಡಿ, ನಿಮ್ಮ ಮನಸ್ಸು ಮೈ ಯಾವ ರೀತಿ ಪುಳುಕ ಒಂದು ವೈಬ್ರೇಷನ್ ಇರುತ್ತೆ. ಅಲ್ಲಿ ಕುಳಿತುಕೊಂಡು ಆ ಶಾಂತಿಯಿಂದ ಜಪ ತಪ ಮಾಡ್ತಿದ್ರೆ ನೋಡಿ,
ಅದೇ ನೀವು ಮನೇಲಿ ಸ್ನಾನ ಮಾಡಿಬಿಟ್ಟು ನೋಡಿ, ಯು ಆರ್ ಕಂಫರ್ಟಬಲ್, ಬಟ್ ದೇರ್ ಮೋರ್ ವೈಬ್ರೇಟ್. ಯಾಕೆ ಆಗಬೇಕು? ಹೇಗೆ ಆಗಬೇಕು? ಅಲ್ಲೇನು ನದಿಗೆ, ಹರಿಯೋ ನದಿಗೆ ಇವ್ರೇನು ತಗೊಬಂದು ಸುರಿತಿದಾರೋ ದೇವಸ್ಥಾನದವ್ರು? ಖಂಡಿತ ಇರೋಲ್ಲ. ಅದಕ್ಕೆ ಆ ದೇವಸ್ಥಾನ ನಿರ್ಮಾಣ ಆ ಕ್ಷೇತ್ರದಲ್ಲಿರೋದೇ ಅದಕ್ಕೆ. ಅಲ್ಲೊಂದು ಪವಾಡ ಸದೃಶ ಶಕ್ತಿ ಯಾವುದೋ ಇದೆ. ಗಂಗಾ ಸ್ನಾನ ಸುಮ್ಮನೆ ಮಾಡಿ ಅಂತ ಯಾಕೆ ಹೇಳ್ತಾರೆ? ಹುಚ್ಚ ಅವರಿಗೆ? ಖಂಡಿತ ಇಲ್ಲ. ಅಲ್ಲೊಂದು ಶಕ್ತಿ ಇದೆ, ಕೈಂಡ್ ಆಫ್ ಗುಡ್ ವೈಬ್ರೇಷನ್ಸ್, ವೆರಿ ಗುಡ್ ವೈಬ್ರೇಷನ್ಸ್, ಕೈಂಡ್ ಆಫ್ ಬೋವಿಸ್ ಪವರ್ಸ್ ಅಂತ ಹೇಳ್ತೇವೆ, ಅಂಥದ್ದೊಂದು. ಸೊ ಈ ಒಂದು ಭೂಮಿಯನ್ನಾಗುವಾಗ ಇದನ್ನು ನೋಡ್ಕೊಳ್ಳಿ. ಬೂದಿ ದೊರೆತ ಏನಾದರೂ ಮಾಡಕ್ಕೆ ಇಲ್ಲ ದೊರೆತರೆ ಅವನು ಬೂದಿಯೇ. ಬಹುದೊಡ್ಡ ಅನಾರೋಗ್ಯಗಳು ಕಾಡತಕ್ಕಂಥದ್ದು. ಹಾಗೆ ಮೊರ, ಖಾಲಿ ಮೊರ ಸಿಗುತ್ತೆ. ನೀವು ಅಕ್ಕಿ ಇದೆಲ್ಲ ಕ್ಲೀನ್ ಮಾಡ್ತೀರಲ್ವಾ, ಆ ಥರದ್ದು ಮೊರ ಏನಾದರೂ ಸಿಕ್ಕರೆ ತಕ್ಕ ಮಟ್ಟಿಗೆ ವೃದ್ಧಿ, ಶುದ್ಧಿ ಆಗ್ತೀರಾ. ಮನೆಯಲ್ಲಿರೋ ನೆಗೆಟಿವ್ಸ್ ಹೋಗುತ್ತೆ. ನೆಗೆಟಿವ್ ವ್ಯಕ್ತಿಗಳು ಯಾರು ಸೇರ್ಕೊಂಡಿದ್ದಾರೋ ಅವ್ರು ದೂರ ಹೋಗ್ತಾರೆ ಅಂತ ಒಂದು ವಿಶೇಷ. ಅದೇ ಮರದ ಹೊಟ್ಟು ಪುಡಿ, ನಾವು ಒಂದು ಬಾಗಿಲು ಕಟ್ಟಬೇಕಾದ್ರೆ ಅದಕ್ಕೆಲ್ಲ ಒಂದು ತೋಪಡ ಹೊಡಿತಾರೆ, ಹಿಂಗೆ ಹೊಡೆದು ಹೊಟ್ಟು ಬರುತ್ತೆ. ಇಲ್ಲ ಆ ಒಂದು ಪೌಡರ್ ಥರ ಮಾಡ್ತಾರೆ, ಅದು ಕ್ಲೀನ್ ಮಾಡಬೇಕಾದ್ರೆ, ನೈಸ್ ಮಾಡಬೇಕಾದ್ರೆ ಆ ಥರದ್ದು ಪೌಡರ್. ಇಲ್ಲ ಭತ್ತದ ಹೊಟ್ಟು ಸಿಕ್ಕರೆ, ರಾಗಿಯ ಹೊಟ್ಟು ಸಿಕ್ಕರೆ, ಜೋಳದ ಹೊಟ್ಟು ಸಿಕ್ಕರೆ, ಗೋಧಿಯ ಹೊಟ್ಟು ಸಿಕ್ಕರೆ ಕನ್ಫರ್ಮ್ ದಟ್ಟ ದಾರಿದ್ರ. ಹೊಟ್ಟನ್ನು ನಾವು ಮನೇಲಿ ಇಟ್ಕೊಂಡಿರ್ತೀವೋ, ಈಗ ರಾಗಿನ ಕ್ಲೀನ್ ಮಾಡ್ತೀವಿ, ಅಕ್ಕಿನ ಕ್ಲೀನ್ ಮಾಡ್ತೀವಿ, ಸೊ ಆ ಹೊಟ್ಟನ್ನು ತೆಗೆದು ಅಡುಗೆ ಮಾಡ್ತೀವೋ. ಕೆಲವ್ರು ಬಡವರು ನೋಡಿ ಪಾಪ ಅಕ್ಕಿ ತಗೋತಾರೆ. ಇವತ್ತೇನೋ ಸರ್ಕಾರ ಹೇಳಿದೆ 30 kg 40 kg ಕೊಡ್ತೀವಿ. ಡು ಯು ಥಿಂಕ್ ರಿಯಲ್ ದ ವರ್ತ್ ಅಕ್ಕಿ ಒಳ್ಳೆ ಅಕ್ಕಿ ಕೊಡ್ತಾರೆ ಅಂತ? ಆಲ್ರೆಡಿ ದಾಂಗುಳಿ ಶುರು ಆಗ್ಬಿಟ್ಟಿದೆ. ಮೋಸದ ಒಂದು ವ್ಯಕ್ತಿಗಳು ಕಲ್ಲು ಸುರಿಯೋದು ಅದರಲ್ಲಿ. ಅವನ ಜೀವನ ಪರ್ಯಂತ ಕಿಡ್ನಿ ಸ್ಟೋನಿಂದಲೇ ನರಳೋದು. ಈ ರೇಷನ್ ಅಂಗಡಿ ಇಟ್ಕೊಂಡಿರೋರು 90% ನಾನು ನೋಡಿದ್ದೇನೆ, ಕಿಡ್ನಿ ಪ್ರಾಬ್ಲಮ್, ಪೈಲ್ಸ್ ಪ್ರಾಬ್ಲಮ್, ಅನ್ನಾಂಗ ಪ್ರಾಬ್ಲಮ್, ಜೀರ್ಣಾಂಗ ಪ್ರಾಬ್ಲಮ್. ಯಾಕೆ ಹೇಳಿ? ತುಂಬ ವ್ಯಕ್ತಿಗಳು ಹೇಳಬಾರ್ದು ಕೃಷ್ಣ, ತುಂಬ ನೋವಾಗುತ್ತೆ, ಕಲ್ಲು ಮಣ್ಣು ಬೆರೆಸ್ತಾರೆ. ಅದಕ್ಕೆ ಅವರಿಗೆ, ಅವ್ರ ಮಕ್ಕಳಿಗೆ ಕಿಡ್ನಿ ಪ್ರಾಬ್ಲಮ್, ಇದೆಲ್ಲ ಅನ್ನಾಂಗಗಳದೇ ಸಮಸ್ಯೆ. ನೀವು ಇನ್ನೊಬ್ಬರ ಅನ್ನಕ್ಕೆ ಕಲ್ಲು ಹಾಕಿದ್ರಿ, ನಿಮಗೆ ಕಲ್ಲು ಹಾಕೋಕ್ಕಿಲ್ವೋ? ಇಮ್ಮಿಡಿಯೇಟ್ ಈಗೆಲ್ಲ ಹಾಕಿದ ಹಾಗೆ ತಟ್ಟುತ್ತೆ ಅನ್ನತಕ್ಕಂಥದ್ದು. ಸರ್ವನಾಶ. ನನ್ನ ಒಬ್ಬರು ರೇಷನ್ ಅಂಗಡಿ ಇಟ್ಕೊಂಡಿರೋನು ನೋಡಿದ್ದಾನೆ, ಇವತ್ತು ಏನಕ್ಕೂ ಇಲ್ಲ, ಬೀದಿಗೆ ಬಿದ್ದುಬಿಟ್ಟಿದ್ದಾನೆ ಆ ಮನುಷ್ಯ. ರಾಜಕಾರಣಕ್ಕೆಲ್ಲ ಬೆಂದಿದ್ದ. ನಾ ಹೇಳಿದೆ, ರೇಷನ್ ಕಾರ್ಡ್ ಇಟ್ಟಿದ್ದ ಅದಕ್ಕೆ ಈ ಥರ ಆಗಿತ್ತು, ಅದರೆಲ್ಲ ದೋಖ ಮಾಡಿದ್ದೀರಿ ಒಂದು ಗುರುಗಳೇ ಅಂತಾರೆ. ಹೀಗೆ ಸೊ ಈ ಥರದ ಮರದ ಹೊಟ್ಟು, ಈ ಒಂದು ಭತ್ತದ ಹೊಟ್ಟು ಏನಾದರೂ ಸಿಕ್ಕರೆ ಖಂಡಿತ ದರಿದ್ರರಾಗುವಿರಿ, ಎಚ್ಚರಿಕೆ. ಸೊ ಇನ್ನಷ್ಟು ಇವುಗಳ ಈ ಒಂದು ಪಾಯವನ್ನು ಅಗೆಯುವಾಗ ಸಿಗತಕ್ಕಂಥ ವಸ್ತುಗಳ ಪ್ರಭಾವ ಯಾವ ರೀತಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಈಗ ಮನೆಮದ್ದಿನ ಕುರಿತು ಏನು ಹೇಳ್ತಾ ಇದ್ದೀರಾ? ಮನೆ ಮದ್ದುಗೂ ಮೊದಲು ಮಕರ ರಾಶಿ ಹೇಳ್ಬಿಡ್ತಾನೆ. ಚಂದ್ರ ವಿಶೇಷವಾಗಿ ಪುಷ್ಯ ನಕ್ಷತ್ರ, ಶನಿ ಚಂದ್ರ ಕೇಂದ್ರದಲ್ಲಿದ್ದಾರೆ. ಚೆನ್ನಾಗಿದೆ. ಸಮಥಿಂಗ್ ಲೈಕ್ ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್. ಈ ಮೊಟ್ಟೆ ವ್ಯಾಪಾರಿಗಳಿಗೆ, ಚರ್ಮ ವ್ಯಾಪಾರಿಗಳಿಗೆ, ಮಡಿವಾಳರಿಗೆ, ಕ್ಷೌರಿಕ ವೃತ್ತಿ ಮಾಡ್ತಿರ್ತಕ್ಕಂಥವರಿಗೆ, ಪರಿಶ್ರಮದ ವ್ಯಕ್ತಿತ್ವ ಇರತಕ್ಕಂಥವರಿಗೆ, ಈ ಎಣ್ಣೆ ವ್ಯಾಪಾರಿಗಳಿಗೆ, ಬಾರ್ಸು, ವೈನ್ಸು ಇದರಲ್ಲಿರ್ತಕ್ಕಂಥವರಿಗೆ ತಕ್ಕ ಮಟ್ಟಿಗೆ ಒಂದು ವಿಶೇಷವಾದಂಥ ಅಭಿವೃದ್ಧಿ. ಸ್ವಲ್ಪ ದುಡ್ಡು ನೋಡ್ತೀರಾ. ಅದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾದರೂ ಅಷ್ಟೇ. ಈ ಹೋಟ್ಲಲ್ಲಿ ಕೆಲಸ ಮಾಡೋರು, ಸಪ್ಲೈಯರ್ ಆಗಿ, ಕ್ಲೀನರ್ ಆಗಿ, ಅವ್ರಿಗೆ ಸ್ವಲ್ಪ ಎಳೆದಾಟ. ಹಾಗೆ ಡ್ರೈವರ್ಸ್ ಆಗಿರೋರು, ಸ್ವಂತ ಗಾಡಿ ಇಟ್ಕೊಳ್ಳದೆ ಬೇರೆಯವರಿಗೆ ಡ್ರೈವಿಂಗ್ ಆಗಿ ಕೆಲಸ ಮಾಡ್ತಕ್ಕಂಥ ಮಕರ ರಾಶಿಯವರಿಗೆ ಇವತ್ತೊಂಥರ ಏನೋ ಪರಿಶ್ರಮದ ದಿನದ ಥರ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಮಿಕ್ಕಂತೆ ಶುಭ ಕಾರ್ಯಗಳ ಸಿಂಚನ. ಕುಂಭರಾಶಿ ಷಷ್ಠಾಧಿಪತಿ ಷಷ್ಠದಲ್ಲಿದ್ದರೆ ವಿಶೇಷ ಅಂತ ಹೇಳ್ತೇವೆ. ಆದರೆ ಆರೋಗ್ಯ ಕಡುತ್ತೆ. ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಸಿವಿಯರ್ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ಎದೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ, ಏನಾದರೂ ಚಳಿ ಕೊಡಿತಿದೆ, ಏನೋ ಕೊಲೆಸ್ಟ್ರಾಲ್ ಆಗ್ತಿದೆ, ಏನೋ ತಿವಿತಿದೆ, ಏನೋ ಹಿಂಡುತ್ತಿದೆ, ಏನೋ ಹಿಡ್ಕೋತಿದೆ, ಪ್ಲೀಸ್ ಚೆಕ್ ವಿತ್ ಯುವರ್ ಡಾಕ್ಟರ್. ಏನೋ ಒಳಗಡೆ ನಡೀತಿದೆ ಅನ್ನತಕ್ಕಂಥದ್ರ ಸೂಚನೆ ಅದು. ಸುಸ್ತಾಗ್ತಿದೆ, ಎಡಗಡೆ ಏನೋ ಅಂದರೂ ನಮ್ನೆಸ್ ಆಗ್ತಿದೆ. ಶುಗರ್ ಇರ್ಬೋದಾ, ಬಿ ಪಿ ಇರ್ಬೋದಾ, ಬಿ ಪಿ ಫ್ಲಕ್ಚುಯೇಷನ್ ಆಗ್ತಿದೆಯಾ, ಶುಗರ್ ಫ್ಲಕ್ಚುಯೇಷನ್ ಆಗ್ತಿದೆಯಾ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಏನಾದರೂ ಇದೆಯಾ, ಹಾರ್ಟಲ್ಲಿ ಹೋಲ್ ಏನಾದರೂ ಇದೆಯಾ, ಏನೋ ಒಂದಿದೆ ಅನ್ನತಕ್ಕಂಥದ್ರ ಸೂಚನೆ. ಎಚ್ಚರಿಕೆ. ಕುಂಭರಾಶಿ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಮಿಕ್ಕಂತೆ ಪ್ರೀತಿ, ಪ್ರೇಮ, ಅನುರಾಗ, ವ್ಯವಹಾರ, ವ್ಯಾಪಾರ, ಕೆಲಸ ಕಾರ್ಯ ಚೆನ್ನಾಗಿರ್ತಕ್ಕಂಥ ಒಂದು ಭಾವ ಇವತ್ತು. ಮೀನರಾಶಿ ಪೂರ್ಣ ಕುಂಭ. ಇವತ್ತು
ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಗುರು ಪುಷ್ಯಾಮೃತ ಯೋಗ ನಿಮಗೆ ಮೀನರಾಶಿಯವರಿಗೆ ಎಲ್ಲಿ ಆದರೂ ಒಂದು ಅರಳಿಕಟ್ಟೆ ಹತ್ರ ಒಂದು ಮಡಕೆಯಲ್ಲಿ ನೀರು ತುಂಬಿಸ್ತಕ್ಕಂಥದ್ದು, ಮಜ್ಜಿಗೆ ತುಂಬಿಸ್ತಕ್ಕಂಥದ್ದು ಮಾಡಿ ಜನಗಳು ಕುಡಿಯಲಿಕ್ಕೆ. ಜೀವನ ಪರ್ಯಂತ ಈ ಉದಕುಂಭದಾನ ನಿಮ್ಮ ಜೀವನ ಪೂರ್ಣ ಕುಂಭವಾಗಿ ತುಂಬುತ್ತೆ. ಯಾಕಂದರೆ ನಿಮ್ಮದು ಮೋಕ್ಷ ರಾಶಿ ಅಲ್ವಾ. ಏನಾದರೂ ಒಂದು ಕುಟ್ಕುತ್ತೆ ಯಾವಾಗಲೂ, ಏನೋ ಒಂದು ನೋವು, ಎಲ್ಲಿಂದಲೋ, ಯಾರಿಂದಲೋ, ಇಲ್ಲ ನಿಮ್ಮವರಿಂದಲೇ. ಸೊ ಮೀನರಾಶಿಯವರು ಪ್ಲೀಸ್, ಇದು ಇವತ್ತೇ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಇವತ್ತು ಯಾರಿಗಾದರೂ ನಿಮ್ಮ ಸಂಸ್ಥೆಯಲ್ಲೋ ಕೆಲಸ ಮಾಡ್ತಿರೋ ಜಾಗದಲ್ಲೂ ಒಂದು ಇಬ್ಬರಿಗಾದರೂ ಎಳನೀರನ್ನಾದರೂ ಕೊಡಿಸಿ. ಜೀವನ ಪರ್ಯಂತ ಪೂರ್ಣ ಕುಂಭವಾಗಿರ್ತೀರ. ಯಾಕಂದರೆ ನಿಮಗೆ ವ್ಯಯಾಧಿಪತಿ ಶನಿ, ಲಾಭಾಧಿಪತಿಯು ಶನಿ. ಸೊ ನಿಮಗೆ ಖರ್ಚು ಎಷ್ಟಿರುತ್ತೋ ಅಷ್ಟೇ ಸಂಪಾದನೆ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ ಜೀವನ ಪರ್ಯಂತ. ನಿಮಗೆ ₹1,00,000 ಬರುತ್ತೆ ಅಂದರೆ ಇಮ್ಮಿಡಿಯೇಟ್ ₹1,00,000 ಖರ್ಚಿಗೆ ರೆಡಿ ಇರುತ್ತೆ. 1,10,000 ಅಲ್ಲ, 90,000 ಅಲ್ಲ. 1,00,000 ಮೀನ್ಸ್ 1,00,000. ₹1 ಸಂಪಾದನೆ ಅಂದರೆ ₹1 ಖರ್ಚು ಹೇಗಿದ್ರು. ಸೊ ಅದನ್ನು ಓವರ್ ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೆ ಇದೊಂದು ವಿಶೇಷವಾದಂಥ ಪರಿಹಾರ. ಯಾವತ್ತಾದರೂ ಎಲ್ಲಿಯಾದರೂ ಜೀವನ ಪರ್ಯಂತ ಆ ಉದಕುಂಭ ದಾನನೂ ಮಾಡಬಹುದು. ಇಲ್ಲವೇ ಒಮ್ಮೆಯಾದರೂ ಒಂದು ಪೂರ್ಣ ಮಡಕೆ, ಹೊಸ ಮಡಕೆ, ಅದನ್ನು ನೀರಲ್ಲಿ ನೆನೆಸಬೇಕು. ನೆನೆಸಿ ತೆಗೆದು ದೇವಿ ಮುಂದ್ಗಡೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ತಾಯಿ ಇನ್ನೊಬ್ಬರ ದಾಹವನ್ನು, ಇನ್ನೊಬ್ಬರಿಗೆ ಸಂತೃಪ್ತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ, ಎಲ್ಲವೂ ನಿನ್ನಿಚ್ಛೆ ಅಂತ ಹೇಳಿ ಮನೆಯಿಂದ ನೀರು ತುಂಬಿಸ್ಕೊಂಡು ಹೋಗ್ಬೇಕು. ನಿಮ್ಮ ಮನೆಯಿಂದ ಅಲ್ಲೆಲ್ಲೋ ಹೋಗೋದಲ್ಲ. ತಗೊಂಡು ಸೊಂಟದ ಮೇಲೆ ಇಟ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು, ತಲೆ ಮೇಲೆ ಇಟ್ಕೊಂಡು ಹೋದ್ರೆ ಇನ್ನೂ ಒಳ್ಳೆಯದು. ಅದಕ್ಕೆ ಒಂದು ಹಾರ ಕಟ್ಟಿರಬೇಕು. ಆ ಒಂದು ಮಡಿಕೆಗೆ ತಗೊಂಡೋಗಿ ಅರಳಿಕಟ್ಟೆ ಹತ್ರನೋ ದೇವಸ್ಥಾನದ ಹತ್ರನೋ ಪ್ರತಿನಿತ್ಯ ಅದಿಟ್ಟು ನೀರು ತುಂಬಿಸುವರ್ತಕ್ಕಂಥದ್ದು ಮಾಡಿ ನೋಡಿ. ಜೀವನವೆಲ್ಲ ಆನಂದವಾಗಿರ್ತಾರೆ. ನಿಮ್ಗೆ ಯಾವತ್ತೂ ಆ ಒಂದು ಖರ್ಚಿನ ಬಾಬತ್ತು ಮನಸ್ಸಲ್ಲಿ ಟೆನ್ಷನ್ ತುಂಬಿಕೊಳ್ಳೋದು ಅಯ್ಯೋ ಅಂತ. ಇದೊಂದು ಅದ್ಭುತವಾದಂಥ ಲಾಲ್ ಕಿತಾಬ್ ರೆಮಿಡಿ ಅಂತಕ್ಕಂಥದ್ದು ನಮ್ಮ ವೈದಿಕದಲ್ಲಿಯೂ ಇದಿದೆ. ಈ ಒಂದು ಪರಿಹಾರ ಉದಕುಂಭ ದಾನ ಅನ್ನತಕ್ಕಂಥದ್ದು ಮಾಡ್ತೀರಾ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಇರ್ಲಿ, ಈ ಮನೆ ಮದ್ದಿಗೆ ಬಂದ್ಬಿಡೋಣ. ನಾನು ಆಗ್ಲೇ ಹೇಳ್ತಿದ್ದೆ ರತಿ ಅಂತ, ಇನ್ನೇನು ಅಲ್ಲ, ಅದು ಗುಂಡುಮಣಿ ಅದರ ಹೆಸರು. ಇದೇನು ಗುರುಗಳೇ ಗುಂಡುಮಣಿ ನಾವು ಕೇಳೇ ಇಲ್ಲ ಅನ್ನತಕ್ಕಂಥದ್ದು. ಹೌದು, ಕನ್ನಡದಲ್ಲಿ ಗುಂಡುಮಣಿ ಅಂತಲೂ ಕರೀತಾರೆ, ಗುಂಜುವೆ ಅಂತಲೂ ಕರೀತಾರೆ, ಹೌಡಿಗೆ ಅಂತಲೂ ಕರೀತಾರೆ, ಮಧುಕವಲ್ಲಿ ಅಂತಲೂ ಕೂಡ ಕರೀತಾರೆ, ಕುಂಡ್ರಿಮಣಿ ಅಂತ ಕೂಡ ಕರೀತಾರೆ. ಇನ್ನೇನು ಅಲ್ಲ, ಗುಲಗಂಜಿ. ಈ ಗುಲಗಂಜಿ ತುಂಬ ಪವರ್ಫುಲ್. ನೆನ್ಪಿಟ್ಕೊಳ್ಳಿ, ವಿಷಕಾರಿ ಕೂಡ. ಹೆಚ್ಚು ಕಮ್ಮಿ ಆಯಿತು ಅಂದರೆ ಶಿವ ಅಂತ. ಸೊ ನೆಗೆಟಿವ್ಸ್ ಶುಡ್ ನಾಟ್ ಬಿ ಥಾಟ್. ಸೊ ಅದು ಏನಕ್ಕೆ ಹೇಗೆ ಅನ್ನೋದು ಮಾತ್ರ, ಯಾವ್ದು ಒಳ್ಳೇದಕ್ಕೆ ಮಾತ್ರ ಉಪಯೋಗಿಸೋದು ಅದು ಮಾತ್ರ ಹೇಳ್ಕೊಡ್ತೇನೆ. ಈ ಒಂದು ಗುಲಗಂಜಿ ಬೇರು ಮತ್ತು ಚೂರ್ಣವನ್ನು, ಬೀಜವನ್ನು ತಗೊಂಡು ಚೂರ್ಣ ಮಾಡಿಟ್ಕೋಬೇಕು, ಪೌಡ್ರ್ ಮಾಡಿಟ್ಕೊಳ್ಳಿ. ಅದನ್ನು ಎಮ್ಮೆ ಹಾಲಿಗೆ ಹಾಕಿಬಿಟ್ಟು ಕಲಸಿ ಮೊಸರು ಮಾಡಿಟ್ಕೋಬೇಕು. ಆ ನಂತರ ಅದರಿಂದ ಬೆಣ್ಣೆ ತೆಗಿಬೇಕು. ನೋಡಿ, ಗುಲಗಂಜಿ ಬೇರು ಮತ್ತು ಬೀಜವನ್ನು ಚೂರ್ಣ ಮಾಡಿ ಎಮ್ಮೆ ಹಾಲು ತಗೊಬಂದು ಅದ್ರಲ್ಲಿ ಕಲಸಿಟ್ಟುಬಿಟ್ಟು ಅದನ್ನ ಮೊಸರು ಮಾಡಿ ಆ ಮೊಸರಿಂದ ಬೆಣ್ಣೆ ತೆಗೆದು ಕಿವಿಯ ಸಮಸ್ಯೆ ಏನಾದರೂ ಇದ್ರೆ ನವಿಲುಗರಿಯಿಂದ ಅಲ್ಲಿ ಇಲ್ಲಿ ಮಾಡ್ತಿರ್ತಾರೆ, ಅಷ್ಟೇ ತಗೊಬನ್ನಿ. ಸಿಕ್ಕಾಬಟ್ಟೆ ಕೀಳ್ಸೋದು ಇದೆಲ್ಲ ಅಪರಾಧ, ನೆನ್ಪಿಟ್ಕೊಳ್ಳಿ. ಎಲ್ಲಾದರೂ ಸಿಕ್ಕರೆ ಇಲ್ಲ ಅಂದರೆ ಈ ಕಾಟನ್ ಬಡ್ ಸಿಗುತ್ತೆ, ಬೇರೆಯವ್ರ ಕೈ ಕೊಟ್ಬಿಟ್ಟು ಚಿಕ್ಕದಾಗಿ ಅದನ್ನು ಹಚ್ತಕ್ಕಂಥದ್ದು. ಕಿವಿ ಒಳಗಡೆ ಆ ತಮಟೆ ಸದ್ದು, ಏನೋ ಗುಯ್ಯಿ ಅನ್ನತಕ್ಕಂಥ ಸದ್ದು, ಸಡನ್ನಾಗಿ ಕಿವಿ ನಿಂತೋಗ್ಬಿಟ್ಟಿದೆ, ಕೇಳಿಸ್ತಿಲ್ಲ ಅನ್ನತಕ್ಕಂಥವ್ರಿಗೆ ಒಂದು ಸಣ್ಣ ಪ್ರಯತ್ನ ಹಾಕಿ ತುರ್ಕೋದೆಲ್ಲ ಮಾಡಬೇಡಿ. ಟೇಕ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ಇನ್ ದ್ಯಾಟ್. ಇಲ್ಲ ನವಿಲ್ಗರಿಯೇ ಮನೆಯಲ್ಲೇ ಪುಟ್ಟದಾಗ ಒಂದಿಷ್ಟಿದೆ ಅಂತ ಹೇಳಿದ್ರೆ ಅದನ್ನ ಮಾಡ್ತಕ್ಕಂಥದ್ದು ಮಾಡಿ ಅದ್ಭುತ. ಆ ಕಿವಿನ ಸೋರೋದು, ಕಿವಿ ಸದ್ದಲ್ಲಿ ಟಿಕಿ 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 ಅನ್ನತಕ್ಕಂಥ ಭಾವ ಆಗ್ತಕ್ಕಂಥ. ದೆನ್ ಈ ಹುಳುಕಲ್ಲಿನ ಸಮಸ್ಯೆ ಇರುತ್ತೆ ಕೆಲವರಿಗೆ. ಅಯ್ಯೋ ಯಾವಾಗ ನೋಡಿದ್ರು ಸುಮ್ಮನೆ ಚೆನ್ನಾಗಿ ತಿನ್ಬಿಟ್ಟಿರ್ತಾರೆ, ಸಿಕ್ಕಿದ ಚಾನ್ಸ್ ಇರುತ್ತೆ. ಈ ಚಾಕ್ಲೇಟ್ ತಿನ್ ಮಕ್ಕಳಲ್ಲಿ ಜಾಸ್ತಿ ಚಾಕ್ಲೇಟು ಸ್ವೀಟ್ಸು ಅದು ಇದು ಅಂತ ತಿಂದು ಹುಳುಕಲ್ಲಿ ಬೀಳ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರ ಈ ಗುಲಗಂಜಿ ಬೇರನ್ನು ಒಂದಿಷ್ಟು ನೋಡಿ, ಇವತ್ತು ಗುರು ಪುಷ್ಯಾಮೃತ ಯೋಗ ಫ್ಯಾಂಟಾಸ್ಟಿಕ್ ರೆಮಿಡೀಸ್ ಡೇ ಅಂತ ಹೇಳ್ತೀವಿ. ಇವತ್ತು ಮಾಡ್ಕೊಳ್ತಕ್ಕಂಥ ಪರಿಹಾರಗಳು ಬೇಗ ಸಿಚ್ಚುತ್ತೆ ಅಂತಕ್ಕಂಥದ್ದು. ಸೊ ಈ ಬೇರನ್ನು ಬಾಯಲ್ಲಿ ಹಾಕಿಕೊಂಡು ಜಗಿತಾ ಇರಬೇಕು. ಆ ರಸನ ಬಾಯಲ್ಲೇ ಇಟ್ಕೊಂಡಿರೋದ್ರಿಂದ ಇಲ್ಲ ನುಂಗೋದ್ರಿಂದ ಆ ಹುಳುಕಲ್ಲಿನ ಸಮಸ್ಯೆ ಕೂಡ ಹೋಗ್ತಕ್ಕಂಥದ್ದಾಗುತ್ತೆ. ಇನ್ನು ಕೆಲವರಿಗೆ ಮುಖದಲ್ಲಿ ಕಲೆಗಳಾಗ್ಬಿಟ್ಟಿರುತ್ತೆ, ಏನೋ ಒಂಥರ ಬಂಗ್ ಥರ ಕೂಡ ಆಗಿರುತ್ತೆ. ಈ ಬೆಣ್ಣೆ ಹೇಳಿದ್ನಲ್ಲ, ಈ ಗುಲಗಂಜಿ ಬೇರು
ಹಾಗೂ ಬೀಜವನ್ನ ಹಾಕಿ ಚೂರ್ಣ ಮಾಡಿ ಎಮ್ಮೆ ಹಾಲಲ್ಲಿಟ್ಟು ಮೊಸರು ಮಾಡಿ ಆ ಮೊಸರಿಂದ ಬೆಣ್ಣೆ ತೆಗ್ದಿದ್ದೀರಾ ಅಂತ ಹೇಳಿದ್ನಲ್ಲ, ಅದನ್ನ ಕೂಡ ಆ ನವಿಲುಗರಿಯಿಂದ ತಗೊಂಡು ಇಲ್ಲ ಕಾಟನ್ ಇಂದ ನೈಟಲ್ಲಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ವಿಶೇಷವಾಗಿ ಆ ಕಲೆ ದೋಷಗಳು ಹೋಗ್ತಕ್ಕಂಥದ್ದು ಆಗುತ್ತೆ. ಹಾಗೆ ಅತಿ ಮುಖ್ಯವಾಗಿ ಈ ಒಂದು ಬೆಣ್ಣೆಯನ್ನ ಈ ಸುವಾತಕ್ಕೂ ಕೂಡ ಆ ನೋವಿರ್ತಕ್ಕಂಥ ಗಂಟುಗಳಿಗೆ ಉಪಯೋಗಿಸ್ಕೊಂಡ್ರೆ ರಾಮಬಾಣ ಹಾಕ್ತಕ್ಕಂಥದ್ದು. ಹಾಗೂ ಗುಲಗಂಜಿ ಬೇರನ್ನ ಅರೆದು ಬಿಟ್ಟು ಗಂಧದ ತರ ಮಾಡ್ಕೋಬೇಕು. ತಗೊಂಡು ಈ ಏನು ಕಚ್ಚು ಹುಣ್ಣುಗಳಾಗಿರೋದು ಡ್ಯಾಂಡ್ರಫ್ ಇಂದ ಹುಣ್ಣುಗಳಾಗಿರ್ತಕ್ಕಂಥ ಜಾಗದಲ್ಲಿ ಹಚ್ಚಿದ್ರೆ ಹುಣ್ಣು ಹೋಗಿ ಮತ್ತೆ ಮೊಳಕೆ ತರ ಕೂದಲು ಬರುತ್ತೆ, ಆ ಜಾಗ ಆ ಒಂದು ದೋಷ ಹೋಗುತ್ತೆ. ಎಷ್ಟು ಮಾಡ್ಕೊಳ್ಳಿ, ತುಂಬಾ ವಿಶೇಷ, ಒಳ್ಳೆದಾಗ್ಲಿ. ಬಹಳ ವಿಶೇಷವಾದ ಮನೆಮದ್ದಿನ ಕುರಿತು ತಿಳಿಸ್ಕೊಟ್ಟಿದ್ದೀರಾ. ಗುಲ್ಗಂಜಿ ಕುರಿತಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಮತ್ತೆ ನಾಳೆ ಭೇಟಿಯಾಗೋಣವಾ? ಹೋಗ್ ಬರ್ತೀವಿ. ನಮಸ್ಕಾರ.